Hi aspirants, welcome to Sri Gurukula Academy. My name is Hima Bindu, your polity faculty. So last class ಅಲ್ಲಿ ನಾವು PYQ's Union and its Territory chapter ನ deal ಮಾಡ್ತಿದ್ವಿ. So today's class will also be the continuity of Union and its Territory. Last class ಅಲ್ಲಿ 10 questions and ಈ class ಅಲ್ಲಿ Union and its Territory ದು last session ಆಗಿರುತ್ತೆ. ಅಂದ್ರೆ ಈ session ಆದ್ಮೇಲೆ next session ಬರುತ್ತೆ. One more thing I just wanted to say, aspirants who are watching this, hopefully your revisions are good. ನೀವು ಎಷ್ಟೇ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರು ರಿವಿಷನ್ಸ್ ಇಲ್ಲ, ನೀವು ಕ್ವೆಶನ್ಸ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಇನ್ ಡೀಟೇಲ್ ಆಗಿ ಓದ್ಕೊತಾ ಇಲ್ಲ, ಮತ್ತೆ ಆ ಕ್ವೆಶನ್ ಸಾಲ್ವ್ ಮಾಡಿರೋದನ್ನ ಹೋಗಿ ಮತ್ತೆ ಓದ್ತಿಲ್ಲ ಅಂದರೆ ಅದು ಇಟ್ ವಿಲ್ ನಾಟ್ ಬಿ ಅ ಗುಡ್ ಸ್ಟ್ರಾಟಜಿ. ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕಂದ್ರೆ ಅಲಾಂಗ್ ವಿತ್ ಯುವರ್ ಕ್ವೆಶನ್ಸ್ ರಿವಿಷನ್, ಮಲ್ಟಿಪಲ್ ರಿವಿಷನ್ಸ್ ಬೇಕಾಗುತ್ತೆ. ಓಕೆ, ಆ್ಯಂಡ್ ಹೋಪ್ಫುಲಿ ಯು ವಿಲ್ ಫಾಲೋ ದೋಸ್ ಥಿಂಗ್ಸ್. ವಿಲ್ ಬಿಗಿನ್ ವಿತ್ ದ ಸೆಷನ್ ಫಾರ್ ಟುಡೇ. ಆ್ಯಂಡ್ ಸೆಷನ್ ಬಿಗಿನ್ ಮಾಡೋದಕ್ಕಿಂತ ಮುಂಚೆ ಇದು ಕ್ವೆಶನ್ಸ್ ನಾವು ವೇರಿಯಸ್ ಎಕ್ಸಾಮ್ಸಿಂದ ಕ್ವೆಶನ್ಸ್ನ ತೊಗೊಂಡಿದ್ದೀವಿ ಅಂತ ಎಲ್ಲ ಸೆಷನಲ್ಲೂ ಹೇಳ್ತಿರ್ತೀನಿ. ಆ್ಯಂಡ್ ಆ ಕ್ವೆಶನ್ಸ್ದು ನಂಬರ್ ಇಲ್ಲಿದ್ದಾವೆ, ಯಾವ ಎಕ್ಸಾಮ್ಸ್ ಯಾವ ಕ್ವೆಶನ್ಸಿಂದ ಬರುತ್ತೆ, ಐ ಮೀನ್ ಕ್ವೆಶನ್ ನಂಬರ್ ಹಾಕಿದ್ದೀವಿ. ಸೊ ನೀವು ಆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಆ ಕ್ವೆಶನ್ಸ್ ನಂಬರ್ನ ರೆಫರ್ ಮಾಡಿಕೊಂಡು ನೀವು ಈ PYQನ ರೆಫರ್ ಮಾಡ್ಕೋಬೋದು. ಓಕೆ, ಸೊ ವಿಲ್ ಬಿಗಿನ್ ವಿತ್ ದ ಫಸ್ಟ್ ಸೆಷನ್ ಫಾರ್ ದ ಡೇ. ಸೊ ಫಸ್ಟ್ ಕ್ವೆಶನ್ಸ್ ಫಾರ್ ದ ಡೇ ಏನು ಅಂದರೆ, ಕ್ವೆಶನ್ ಓದ್ತೀನಿ ಆ್ಯಂಡ್ ದೆನ್ ವಿಲ್ ಮೂವ್ ಆನ್ ಟು ದ ಆಪ್ಷನ್. ಫಸ್ಟ್ ಕ್ವೆಶನ್, who among the following was a chairperson of State Reorganization Commission 1953? 1953 ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಂತ ಇದೆ. ಓಕೆ, ಇದಕ್ಕೆ ಒಂದು ನಮ್ಗೆ ಏನಾಗಿರುತ್ತೆ ಅಂದರೆ ಇದು ಒಂದು ಆಲ್ಟರ್ನೇಟಿವ್ ನೇಮ್ ಕೂಡ ಇದೆ. ಓಕೆ, ಸ್ಟೇಟ್ ರಿಆರ್ಗನೈಸೇಷನ್ದು ಆಲ್ಟರ್ನೇಟಿವ್ ನೇಮ್ ಕೂಡ ಇದೆ. ಐಲ್ ಡಿಸ್ಕಸ್ ದಟ್. ವಿಲ್ ಗೋ ವಿತ್ ದ ಆಪ್ಷನ್ಸ್. ಜಸ್ಟಿಸ್ ಫಜಲ್ ಅಲಿ, KM ಪನ್ನಿಕರ್, HN ಕುಂಜ್ರು, ಜಸ್ಟಿಸ್ SK ದಾರ್. ಓಕೆ, ನಮಗೆ ಲಿಂಗ್ವಿಸ್ಟಿಕ್ ಅಂದರೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅನ್ನೋದು ನಮಗೆ ಸ್ಟೇಟ್ ಅನ್ನೋದು ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಡಿವೈಡ್ ಆಗಿರಬೇಕು ಅನ್ನೋದಕ್ಕೆ ಈ ಕಮಿಷನ್ ಫಾರ್ಮ್ ಆಗಿರುತ್ತೆ. ಸೊ ನಮಗೊಂಚೂರು ಪಾಲಿಟಿ ನಾಲೆಡ್ಜ್, ಸರ್ಫೇಸ್ ನಾಲೆಡ್ಜ್ ಇದ್ದರೆ ನಮಗೆ ಲಿಂಗ್ವಿಸ್ಟಿಕ್ ಕಮಿಷನ್ಸ್ ಯಾವ್ದಾವ್ದಿದೆ, ಅದ್ರ ರಿಲೇಟೆಡ್ದು ಯಾವ್ದಾವ್ದು ಕಮಿಟಿ ಇರೋದು ಆಗಿದೆ ಅಂತ ನಾವು ನೋಡ್ಕೊಳ್ಳೋದಾದರೆ, ಫಸ್ಟು ಧಾರ್ ಕಮಿಟಿ, ಆಮೇಲೆ JVP, ಆಮೇಲೆ ಫಜಲ್ ಅಲಿ. ಓಕೆ, ನಾನು ಲಾಸ್ಟ್ ಕ್ಲಾಸಲ್ಲೂ ಡಿಸ್ಕಸ್ ಮಾಡಿದ್ದೆ, ಈ 3 ಕಮಿಟೀಸಲ್ಲಿ ಒಂದು ಕಮಿಟಿ ಮಾತ್ರ ಲಿಂಗ್ವಿಸ್ಟಿಕ್ ಮೇಲೆ, ಸ್ಟೇಟ್ ಅನ್ನೋದು ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಆಗಬೇಕು ಅಂತ ಹೇಳಿದ್ದೆ. ಓಕೆ, ಅದರಲ್ಲಿ ನಾವು ನೋಡ್ಕೊಳ್ಳೋದಾದರೆ ಫಜಲ್ ಅಲಿ ಅನ್ನೋದು ಮಾತ್ರನೇ ನಮಗೆ ರೆಕಮೆಂಡ್ ಮಾಡಿತ್ತು ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಆಗಬೇಕು ಅಂತ. ಮಿಕ್ಕಿದ್ದು ಇಲ್ಲ, ದೇ ಡಿಡ್ ನಾಟ್ ಅಡ್ವೈಸ್, ಇದು ರಿಜೆಕ್ಟ್ ಮಾಡ್ತು, ಇದು ರಿಜೆಕ್ಟ್ ಮಾಡ್ತು. ಓಕೆ, ಸೊ ಈ ಆಪ್ಷನ್ಸ್ ನೋಡ್ಕೊಳ್ಳೋದಾದರೆ ಇದನ್ನು ನಾವು ಎಲಿಮಿನೇಟ್ ಮಾಡ್ಬೋದಾ? ಆಬ್ವಿಯಸ್ಲಿ ಇದನ್ನು ನಾವು ಎಲಿಮಿನೇಟ್ ಮಾಡ್ಬೋದು, ಬಿಕಾಸ್ ಇದು ಮತ್ತು ಸ್ಟೇಟ್ ರಿಆರ್ಗನೈಸೇಷನ್ದು ಚೇರ್ಪರ್ಸನ್ ಅಲ್ಲ. ಇದು ದಾರ್ ಕಮಿಟಿದು, ಆಬ್ವಿಯಸ್ಲಿ ದಾರ್ ಅಂದರೆ ಅವರೇ ಚೇರ್ಮನ್ ಆಗಿರ್ತಾರೆ ಅಲ್ವಾ, ಸೊ ಇವ್ರದ್ದು ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ 3ಯಲ್ಲಿ ನೋಡ್ಕೊಳ್ಳೋದಾದರೆ 3 ಜನ ರಿಲೇಟೆಡಬಲ್ ಆಗಿರ್ತಾರೆ. ಸ್ಟೇಟ್ ರಿಆರ್ಗನೈಸೇಷನ್ಗೆ 3 ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಒಬ್ಬರು ಚೇರ್ಪರ್ಸನ್ ಆಗಿರ್ತಾರೆ. ಅವ್ರು ಯಾರು ಅಂತ ಕೇಳ್ತಾ ಇರೋದು. ನಿಮಗೆ ಕನ್ಫ್ಯೂಷನ್ ಆಗೋದಕ್ಕೆ ಅವರು ಮೆಂಬರ್ಸ್ ಕೊಟ್ಟಿರ್ತಾರೆ ಪ್ಲಸ್ ಚೇರ್ಮನ್ ಕೊಟ್ಟಿರ್ತಾರೆ. ಓಕೆ, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ನು ನಮಗೆ ಆ್ಯಕ್ಟ್ ಮುಖಾಂತರ ಲಾಸ್ಟಿಗೆ ಬರುತ್ತೆ. ಓಕೆ, 1956. 1953ಯಲ್ಲಿ ಇದು 1953 ಇದೆ ಅಲ್ವಾ, ಫಜಲ್ ಅಲಿ ಕಮಿಷನ್ ಅನ್ನೋದು ಸೆಟಪ್ ಮಾಡಿರ್ತಾರೆ. ಅಂದರೆ ಲ್ಯಾಂಗ್ವೇಜ್ ಮೇಲೆ ಅಡ್ವೈಸು, ಅಂದರೆ ಸ್ಟೇಟ್ ಅನ್ನೋದು ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಮಾಡೋದಕ್ಕೆ ಏನೇನು ಬೇಕು, ಏನೇನು ಚೇಂಜಸ್ ಆಗುತ್ತೆ, ಆ್ಯಂಡ್ ಅದಕ್ಕೆ ರೆಕಮೆಂಡೇಶನ್ ಏನೇನು ಬೇಕು ಅಂತ ಈ ಕಮಿಷನ್ ಸೆಟಪ್ ಆಗಿರುತ್ತೆ. ಲಾಸ್ಟಿಗೆ ಅದೇನು ಕನ್ವರ್ಟ್ ಆಗುತ್ತೆ, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಆಗಿ ಆಗುತ್ತೆ. ಸೊ ಇದಕ್ಕೆ ಚೇರ್ಪರ್ಸನ್ ಯಾರಿರ್ತಾರೆ ಅಂದರೆ ಫಜಲ್ ಅಲಿ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ. ಇದ್ರ ಜೊತೆಗೆ ಇನ್ನಿಬ್ಬರು ಮೆಂಬರ್ಸ್, ಅವ್ರು ಯಾರು ಅಂತ ಹೇಳಿದ್ರೆ ಇವರು KM ಪನ್ನಿಕರ್, HN ಕುಂಜ್ರು.
ಡೋಂಟ್ ಗೆಟ್ ಕನ್ಫ್ಯೂಸ್. ಇವಾಗ ನೆಕ್ಸ್ಟು ಈ ದಾರ್ ಕಮಿಟಿ ಕೊಟ್ಬಿಟ್ಟು ಇಬ್ಬರು ನೇಮ್ ಹಾಕ್ತಾರೆ ಮೆಂಬರ್ಸ್ ಯಾರು ಅಂತ ಹೇಳ್ಬಿಟ್ಟು. ಸೊ ಆ ಚಾನ್ಸಸ್ ಕೂಡ ಬರ್ಬೋದು. ಆ ಥರ ಡಿಫ್ರೆಂಟ್ ಆಗು ಕೂಡ ಕ್ವಶನ್ಸ್ನ ಕೇಳ್ಬೋದು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫಜಲ್ ಅಲಿದು ಇದು ಕುನ್ಸ್ರು ಮತ್ತು ಪಣಿಕರ್ ಅವರು ಬರ್ತಾರೆ. ಸೊ ನೆಕ್ಸ್ಟ್ ಫರ್ದರ್ ಇವಾಗ ಈ ಕ್ವಶನ್ನ ಹೆಂಗೆ ಓದ್ಕೋಬೇಕು, ಈ ಹೆಂಗೆ ಓದ್ಕೊತೀರಾ? ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ಗೆ ಅಮೆಂಡ್ಮೆಂಟ್ ಆಗುತ್ತೆ. ಓಕೆ, ಯಾವ ಅಮೆಂಡ್ಮೆಂಟ್ ಪ್ರಕಾರ ಈ ಸ್ಟೇಟ್ ರಿಆರ್ಗನೈಸೇಷನ್ನ ತಗೊಂಡು ಬರ್ತಾರೆ? ವೆರಿ ಗುಡ್, ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಇದನ್ನ ತಗೊಂಡು ಬರ್ತಾರೆ. ಹಾಗಿದ್ರೆ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನೋದೇನಿದೆ ಅಲ್ವಾ, ಈ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೂಡ ಸರ್ಟೇನ್ ಪ್ರಾವಿಷನ್ಸ್ ಕೊಟ್ಟಿತ್ತು. ಸೆವೆಂತ್ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಪ್ರಾವಿಷನ್ ಏನು, ನಮಗೆ ಸ್ಟೇಟು ಇವತ್ತು ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಆಗಿರೋದು. ಮುಂಚೆ ಹೆಂಗಿತ್ತು, ABCD ಅನ್ನೋದ್ರ ಮೇಲೆ ಡಿವಿಷನ್ ಆಗಿತ್ತು ಸ್ಟೇಟ್ ಅನ್ನೋದು ಅಲ್ವಾ, ಅದನ್ನು ಅಬಾಲಿಷ್ ಮಾಡ್ತು ಈ ಸೆವೆಂತ್ ಅಮೆಂಡ್ಮೆಂಟ್. ಓಕೆ, ಒಂದು. ಸೆಕೆಂಡ್, ಇವತ್ತು ನಾವು ನೋಡ್ತೀವಲ್ವ, ಗವರ್ನರು ಒಂದು ಸ್ಟೇಟ್ಗೆ ಗವರ್ನರ್ ಆಗಿರೋದು, ನಾವು ಮಲ್ಟಿಪಲ್ ಸ್ಟೇಟ್ಸ್ಗೆ ಗವರ್ನರ್ ಆಗ್ಬೋದು. ಓಕೆ, ಅದು ಒಂದು. ಆ್ಯಂಡ್ ಒಂದೇ ಹೈಕೋರ್ಟು ಎರಡು ಸ್ಟೇಟ್ಗೆ ಅಥವಾ ಯೂನಿಯನ್ ಟೆರಿಟರಿಗೂ ಒಂದೇ ಹೈಕೋರ್ಟ್ ಆಗಿರ್ಬೋದು. ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಇವತ್ತು ಬಾಂಬೆ ಹೈಕೋರ್ಟ್ ಏನು ನಾವು ನೋಡ್ತಿದ್ದೀವಿ ಅಲ್ವಾ, ಮುಂಬೈಯಲ್ಲಿದೆ. ಮಹಾರಾಷ್ಟ್ರಗೆ ಗೋವಾಗೆ ಸೇಮ್ ಹೈಕೋರ್ಟ್, ಪ್ಲಸ್ ಮಹಾರಾಷ್ಟ್ರ ಮತ್ತು ಗೋವಾಗೆ ಸೇಮ್ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಮಹಾರಾಷ್ಟ್ರಗೆ ಮತ್ತು ಗೋವಾಗೆ ಸೇಮ್ ಹೈಕೋರ್ಟ್, ಪ್ಲಸ್ ಇದಕ್ಕೆ ದಿಯು ಅಂಡ್ ಡಾಮನ್ ಅಂಡ್ ದಾದರ್ ಅಂಡ್ ಯಾವುದು, ದಾದರ್ ಅಂಡ್ ನಗರ್ ಅಂಡ್ ಹವೇಲಿದು, ಇದಕ್ಕೆ ಈ ಯೂನಿಯನ್ ಟೆರಿಟರಿಗೆ ಸೇಮ್ ಹೈಕೋರ್ಟ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ನಾರ್ತ್ ಈಸ್ಟಲ್ಲೂ ಅಷ್ಟೇ ಗುವಾಹತಿ ಹೈಕೋರ್ಟ್ ಅಂತ ಇದೆ, ಅದು ಕೂಡ ಅಸ್ಸಾಂ ನಾಗಾಲ್ಯಾಂಡ್ಗೆ ಸೇಮ್ ಹೈಕೋರ್ಟ್ ಆಗಿರುತ್ತೆ. ಆಯಿತಾ? ಸೊ ಈ ಯಾವುದು ಇದನ್ನು ರೆಕಮೆಂಡ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನೋದು ರೆಕಮೆಂಡ್ ಮಾಡುತ್ತೆ. ಒಂದೇ ಗವರ್ನರು 2-3 ಸ್ಟೇಟ್ಗೆ ಗವರ್ನರ್ ಆಗಿರ್ಬೋದು, ಆ್ಯಂಡ್ ಒಂದೇ ಹೈಕೋರ್ಟು 2-3 ಸ್ಟೇಟ್ಸ್ಗೆ ಗವರ್ನರ್ ಆಗಿರ್ಬೋದು. ಪ್ಲಸ್ ಇದ್ರ ಜೊತೆಗೆ ಝೋನಲ್ ಕೌನ್ಸಿಲ್ ಅಂತ ನಾವೇನು ನೋಡ್ತೀವಲ್ವಾ, ಇವಾಗ 5 ಝೋನಲ್ ಕೌನ್ಸಿಲ್ ಇದೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಸೆಂಟ್ರಲ್. ಇದಕ್ಕೆ ಹೆಡ್ ಯಾರಿರ್ತಾರೆ? ಯೂನಿಯನ್ ಮಿನಿಸ್ಟರು ಝೋನಲ್ ಕೌನ್ಸಿಲ್ಗೆ ಹೆಡ್ ಆಗಿರ್ತಾರೆ. ಓಕೆ, ಈ ಝೋನಲ್ ಕೌನ್ಸಿಲು ಬರಬೇಕು ಅಂತ ಅಡ್ವೈಸ್ ಮಾಡಿದ್ದು ಯಾವುದು ಅಥವಾ ರೆಕಮೆಂಡ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸ್ಟೇಟ್ ರಿಆರ್ಗನೈಸೇಷನ್ ರೆಕಮೆಂಡ್ ಮಾಡ್ತಾರೆ. ನಾವು ಯಾವುದನ್ನ ಓದ್ಕೊಂಡ್ವಿ, ಸ್ಟೇಟ್ ರಿಆರ್ಗನೈಸೇಷನ್ ಮಾತ್ರನೇ ಇಲ್ಲಿ ಕ್ವಶನಲ್ಲಿ ನೋಡಿ ಓದ್ಕೊಂಡಿರ್ತೀವಿ. ಬಟ್ ಇನ್ ಡೀಟೇಲ್ ಆಗಿ ಹೆಂಗೆ ಓದ್ಕೋಬೇಕು ಅಂದರೆ 7 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ಏನೇನು ಚೇಂಜಸ್ ಬಂತು, ಓಕೆ, ಇಷ್ಟು ಡೀಟೇಲ್ ಆಗಿ ಓದ್ಕೋಬೇಕು. ಇಲ್ಲಿ ಏನೇನು ಕವರ್ ಮಾಡ್ಕೊಂಡ್ವಿ ಹೇಳಿ, ಮೆಂಬರ್ಸ್ ಕವರ್ ಮಾಡ್ಕೊಂಡ್ವಿ, ಚೇರ್ಪರ್ಸನ್, ಸ್ಟೇಟ್ ರಿಆರ್ಗನೈಸೇಷನ್, ಅಲಾಂಗ್ ವಿತ್ ದಟ್ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಸ್ಟೇಟ್ ರಿಆರ್ಗನೈಸೇಷನ್, ಸೇಮ್ ಕೊಟ್ಟಿದ್ದಾರೆ, ಸೇಮ್ ಕ್ವೆಶನ್ ಬಟ್ ವಿತ್ ಡಿಫ್ರೆಂಟ್ ಆಪ್ಷನ್. ಅಲ್ಲಿ ಏನು ಕೊಟ್ಟಿದ್ದಾರೆ, ಚೇರ್ಮನ್ ಬಗ್ಗೆ ಕೊಟ್ಟಿದ್ದಾರೆ, ಚೇರ್ಮನ್ ಮೆಂಬರ್ಸ್ ಬಗ್ಗೆ ಕೊಟ್ಟಿದ್ರು. ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ನೋಡಿ, ಒಂದೇ ಕಾನ್ಸೆಪ್ಟ್ ಅಲ್ವಾ, ಸ್ಟೇಟ್ ರಿಆರ್ಗನೈಸೇಷನ್ ಒಂದೇ ಕಾನ್ಸೆಪ್ಟ್, ಆಪ್ಷನ್ಸ್ನ ಹೆಂಗೆ ಡಿಫ್ರೆಂಟ್ ಮಾಡಿ ಕೇಳ್ತಾರೆ ನೋಡೋಣ. ಓಕೆ, ನಾನು ಪರ್ಪಸ್ಫುಲ್ಲಿನೇ ಈ ಕ್ವೆಶನ್ಸ್ನ ನಾನು ಏನಕ್ಕೆ ತೊಗೊಂಡೆ ಪಕ್ಕ ಅಂದರೆ ನಿಮಗೆ ತೋರ್ಸಕ್ಕೇನೆ, ಅಂದರೆ ಒಂದೇ ಕಾನ್ಸೆಪ್ಟಿಂದ ನಿಮಗೆ ಡಿಫ್ರೆಂಟಾಗಿ ಆಪ್ಷನ್ಸ್ನ ಹೆಂಗೆ ಕೊಡ್ತಾರೆ ಅಥವಾ ಡಿಫ್ರೆಂಟಾಗಿ ಕ್ವೆಶನ್ಸ್ನ ಹೆಂಗೆ ಫ್ರೇಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ ಕ್ವೆಶನ್ ಏನು, ಸೆಕೆಂಡ್ ಕ್ವೆಶನ್ ಸ್ಟೇಟ್ ರಿಆರ್ಗನೈಸೇಷನ್ ಬಗ್ಗೆ. ಈ ಕೆಳಗಿರೋ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಅಂತ ಆಪ್ಷನ್ಸ್ ಓದ್ಕೊಳ್ಳೋಣ. ಓಕೆ, ಫಸ್ಟ್ ಒನ್, ಇಟ್ ರೆಕಮೆಂಡೆಡ್ ಕ್ರಿಯೇಷನ್ ಆಫ್ 16 states, 3 union territories. ಒಂದು. Second, it rejected language completely on the basis of state reorganization. It was enacted to implement recommendation of Fazal Ali Commission. Fourth, it was passed without amending the constitution. Amending the constitution. ನಮಗೆ ಇಲ್ಲಿ ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಈ ಆಪ್ಷನ್ ನಮಗೇನು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಅಂದಿದ ತಕ್ಷಣ ಅಮೆಂಡ್ಮೆಂಟ್ ಅಂದರೆ ಓನ್ಲಿ ನಾವು ಯಾವಾಗ ನಮ್ಮ ಟೆರಿಟರಿನ ಅವ್ರಿಗೆ ಕೊಟ್ಬಿಡ್ತೀವಿ ಆವಾಗ ಮಾತ್ರ ಅಮೆಂಡ್ಮೆಂಟ್ ಆಗುತ್ತೆ ಅಂತ ನಾವು ಅನ್ಕೊತೀವಿ. ಕಾನ್ಸ್ಟಿಟ್ಯೂಷನಲ್ ಸ್ಟೇಟ್ ರಿಆರ್ಗನೈಸೇಷನ್ ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಆಗಬೇಕಾದ್ರೆ, ನಾನು ಆಗಲೇ ಫಜಲ್ ಅಲಿ ಕಮಿಷನ್ ಬಗ್ಗೆನೂ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದೇ ಗವರ್ನರು 2-3 ಸ್ಟೇಟ್ಸ್ ಇದಕ್ಕೆ ಅಮೆಂಡ್ಮೆಂಟ್ ಮಾಡಿರ್ತಾರೆ.
ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ನಾವೇನು ಅನ್ಕೊಂತೀವಿ ಯೂನಿಯನ್ ಟೆರಿಟರಿ ಆರ್ಟಿಕಲ್ 1, 2, 3, 4 ಅಮೆಂಡ್ಮೆಂಟ್ ಇರಲ್ಲ ಅಷ್ಟೊಂದು ಅಂತ, ಇದನ್ನ ನಾವು ಒಪ್ಕೊಳ್ಳಲ್ಲ. ಓಕೆ, ಅದನ್ನೇ ಟ್ವಿಸ್ಟ್ ಆಗಿ ಕೊಟ್ಟಿರ್ತಾರೆ. ಓಕೆ, ಇಟ್ ಪಾಸ್ಡ್ ವಿದೌಟ್ ಅಂಡ್ ಎಕ್ಸ್ಟ್ರೀಮ್ ವರ್ಡ್ಸ್ ವಿದೌಟ್ ಅಮೆಂಡ್ಮೆಂಟ್. ಇಲ್ಲಿ ಏನು ವಿತ್ ಅಮೆಂಡ್ಮೆಂಟ್ ಬದಲು ನಿಮಗೆ ವಿದೌಟ್ ಅಮೆಂಡ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ವರ್ಡ್ನ ಹೆಂಗ್ ಚೇಂಜ್ ಮಾಡ್ತಾರೆ ನೋಡಿ, ಒಂದೇ ಸಿಂಪಲ್ ಟರ್ಮ್ ಬೇರೆದನ್ನ ಚೇಂಜ್ ಮಾಡಿದಕ್ಕೆ ಸ್ಟೇಟ್ಮೆಂಟೇ ಪೂರ್ತಿ ಚೇಂಜ್ ಆಗೋಯ್ತು ಅಲ್ವಾ. ಸೊ ಯು ಹ್ಯಾವ್ ಟು ಅಬ್ಸರ್ವ್ ವರ್ಡ್ನ, ಕೀ ವರ್ಡ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಮಾಕ್ ಟೆಸ್ಟನ್ನು ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿ, ಎವ್ರಿ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ, ಇದನ್ನ ನೋಡ್ಕೊಳ್ಳೋದಾದ್ರೆ ಈ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದಾ? ಆಬ್ವಿಯಸ್ಲಿ. ಓಕೆ, ನೆಕ್ಸ್ಟ್, ಇಟ್ ರಿಕಮೆಂಡೆಡ್ ಕ್ರಿಯೇಷನ್ ಆಫ್ 16 states, 3 ಯೂನಿಯನ್ ಟೆರಿಟರಿ. ಎಷ್ಟು ಸ್ಟೇಟ್ಸ್ ರಿಕಮೆಂಡ್ ಮಾಡಿತ್ತು? ವೆರಿ ಗುಡ್, 14 states ರಿಕಮೆಂಡ್ ಮಾಡಿತ್ತು. 16, 14. ಓಕೆ, 3 ಯೂನಿಯನ್ ಟೆರಿಟರಿ. ನಾನು ಇದನ್ನ ಲಾಸ್ಟ್ ಸೆಷನ್ ಅಲ್ಲೂ ಡಿಸ್ಕಸ್ ಮಾಡಿದ್ದೆ. ಫಜಲ್ ಅಲಿ ಎಷ್ಟು ಸ್ಟೇಟ್ಸ್ ರಿಕಮೆಂಡ್ ಮಾಡಿತ್ತು, ಆಮೇಲೆ ನಾವು ಎಷ್ಟು ಸ್ಟೇಟ್ಸ್ನ ತಗೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು. ಓಕೆ, 14 ಇರೋದನ್ನ 16 ಹಾಕಿದ್ದಾರೆ ಅಷ್ಟೇ. ಓಕೆ, ವರ್ಡ್ ಸ್ಟೇಟ್ಮೆಂಟ್ ಪೂರ್ತಿ ರಾಂಗ್ ಆಯ್ತು. ಓಕೆ, ವಿಲ್ ಕಮ್ ಟು ಬಿ ಅಂಡ್ ಸಿ. ಬಿ ಅಂಡ್ ಸಿಗೆ ನೋಡಿದ್ರೆ ಇಟ್ ರಿಜೆಕ್ಟೆಡ್ ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಆನ್ ದ ಬೇಸಿಸ್ ಆಫ್ ಸ್ಟೇಟ್ ರಿಆರ್ಗನೈಸೇಷನ್. ನಮಗೆ ನಾನು ಆಗಲೇ ಡಿಸ್ಕಸ್ ಮಾಡ್ದಂಗೆ 3 ಕಮಿಟೀಸಲ್ಲಿ 1 ಕಮಿಟಿ ಒಪ್ಕೊಂತು. ಯಾವುದು? ಫಜಲ್ ಅಲಿ. ಅದು ಸ್ಟೇಟ್ ರಿಆರ್ಗನೈಸೇಷನ್. ಆ ನಾಲೆಡ್ಜ್ ಮೇಲೆ ಇದ್ದರೆ ಈ ಆಪ್ಷನ್ ಕೂಡ ಒಟ್ಟೋಗುತ್ತೆ. ಸೊ ಉಳಿದಿದ್ದ ಆಪ್ಷನ್ನು, ಇಟ್ ವಾಸ್ ಎನಾಕ್ಟೆಡ್ ಟು ಇಂಪ್ಲಿಮೆಂಟ್ ರೆಕಮೆಂಡೇಶನ್. ಫಜಲ್ ಅಲಿ ಕಮಿಷನ್ ರೆಕಮೆಂಡೇಶನ್ ಕೊಟ್ಟಿರುತ್ತಲ್ವ, ಆ ರೆಕಮೆಂಡೇಶನ್ನು ಏನು ಮಾಡುತ್ತೆ, ಈ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅನ್ನೋದು ಆ್ಯಕ್ಟ್. ನೀವೆಲ್ಲ ಆ್ಯಕ್ಟ್ ನೋಡಿರ್ತೀರಾ ಅಲ್ವಾ, ನೀವು ಅದ್ರ ಬಗ್ಗೆ ನೋಡ್ಕೋಬೇಕು. ಬಿಲ್ ಆದಮೇಲೆ ಆ್ಯಕ್ಟ್ ಆಗಿರುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಏನೇನು ಬಂದಿರುತ್ತೆ, ರೆಕಮೆಂಡೇಶನ್ ಇರುತ್ತೆ, ಕಮಿಟೀಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಈ ಲಾಜಿಕ್ ಪ್ರಕಾರ ಹೋದ್ರೆ ಆಬ್ವಿಯಸ್ಲಿ ಇಂಪ್ಲಿಮೆಂಟ್ ರೆಕಮೆಂಡೇಶನ್ ಮಾಡೋದಕ್ಕೆ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆ್ಯಕ್ಟ್ ಅಂದಿದ ತಕ್ಷಣನೇ ಪ್ರೀವಿಯಸ್ಲಿ ಅದಕ್ಕೇನೋ ಇರುತ್ತೆ ತಾನೆ, ಬಿಲ್ ಆಗಿರುತ್ತೆ ಅಥವಾ ರೆಕಮೆಂಡೇಶನ್ಸ್ ಇರುತ್ತೆ. ಅದನ್ನ ನೀವು ನೋಡಿದ್ರೆ ಆ ಲಾಜಿಕ್ ಪ್ರಕಾರ ಹೋದ್ರೆ ಈ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಫರ್ದರ್ ಮೋರ್ ಇದರಲ್ಲಿ ಸೇಮ್ ಕಾನ್ಸೆಪ್ಟ್ ಇರೋದ್ರಿಂದ ನೀವು ಲಾಸ್ಟ್ ಕ್ವೆಶನ್ ನಾನು ಏನು ಡಿಸ್ಕಸ್ ಮಾಡಿದೆ ಹಂಗೆ ಓದ್ಕೊಳ್ಳಿ ಈ ಕ್ವೆಶನ್ನ ಕೂಡ. ಓಕೆ, ನಥಿಂಗ್ ಟು ಸ್ಟಡಿ ಫರ್ದರ್. ಇದರಲ್ಲಿ ಇನ್ನೊಂದು ನೀವು ಯಾವ್ದು ಓದ್ಕೋಬೋದು ಅಂದರೆ JVP ಕಮಿಟಿಯಲ್ಲಿ ಮೆಂಬರ್ಸ್ ಯಾರು ಇರ್ತಾರೆ ಅದನ್ನು ಓದ್ಕೊಳ್ಳಿ. ಆ್ಯಂಡ್ ಧಾರ್ ಕಮಿಟಿಯಲ್ಲಿ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, ಏನಕ್ಕೆ ಆವಾಗ ಬಂದಿತ್ತು ಧಾರ್ ಕಮಿಟಿ, ಅದು ಯಾಕೆ ರಿಜೆಕ್ಟ್ ಮಾಡ್ತು ಲ್ಯಾಂಗ್ವೇಜು ಅನ್ನೋದ್ರ ಮೇಲೆ ಓದ್ಕೊಳ್ಳಿ ಅಷ್ಟೇ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ರೆಷನ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂಡರ್ ಆರ್ಟಿಕಲ್ 1 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಪ್ಲೈಸ್ ಏನು? ಯೂನಿಯನ್ ಆಫ್ ಸ್ಟೇಟ್ಸ್ ಆರ್ಟಿಕಲ್ 1 ಅಲ್ಲಿರೋದು ಏನು ಹೇಳುತ್ತೆ ಅಂತ ಕೊಡ್ತಾ ಇದ್ದಾರೆ ಕ್ವೆಶನ್. ಆಪ್ಷನ್ಸ್ ನೋಡ್ಕೊಳ್ಳೋಣ. ಇಂಡಿಯನ್ ಫೆಡರೇಷನ್ ಇಸ್ ನಾಟ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಸ್ಟೇಟ್ಸ್. ಫಸ್ಟ್. ಸೆಕೆಂಡ್, ದ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಸೀಡ್ ದ ಫೆಡರೇಷನ್. ನೋ ರೈಟ್ ಟು ಸೀಡ್ ದ ಫೆಡರೇಷನ್. ನೀವು ಒಂಚೂರು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ನೋಡಿಕೊಂಡ್ರೆ, ನಾವು ಪಾಲಿಟಿಯಲ್ಲಿ ಈ ಟರ್ಮ್ ಓದಿರ್ತೀವಲ್ವ, ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ವಿತ್ ಡಿಸ್ಟ್ರಕ್ಟಬಲ್ ಸ್ಟೇಟ್. ಅಂದರೆ ಯೂನಿಯನ್ನು ಒಟ್ಟಿಗೆ ಇರುತ್ತೆ, ಯೂನಿಯನ್ ಯಾವತ್ತೂ ಒಡೆಯೋಕ್ಕಾಗಲ್ಲ. ಸ್ಟೇಟ್ಸ್ ಆಲ್ಟರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಆಗಿದೆ ಅಲ್ವಾ, ಎಷ್ಟೊಂದು ಸ್ಟೇಟ್ಸ್ ಯೂನಿಯನ್ ಆಗಿರೋದು, ಒಡೆದಿರೋದು. ಬಾಂಬೆ ನೋಡೋದಾದರೆ, ಈ ಥರದ್ದು ಆಂಧ್ರ ಪ್ರದೇಶ್ ಇವತ್ತು ನಾವು ನೋಡ್ತಾ ಇರೋದಾದರೆ ಎಲ್ಲನೂ ನಾವು ಒಡೆದಿದೆ ಅಲ್ವಾ. ಆ ಬೇಸಿಕ್ ನಿಮಗೆ ಪಾಲಿಟಿ ನಾಲೆಡ್ಜ್ ಇಲ್ಲದೆ ಇದ್ದರೂ ಸ್ಟೇಟ್ಸ್ ಡಿವೈಡ್ ಆಗಿರೋದು, ಸ್ಟೇಟ್ಸ್ ನೇಮ್ಸ್ ಚೇಂಜ್ ಆಗಿರೋದು, ಇದೆಲ್ಲ ನೋಡಿಕೊಂಡ್ರೆ ಆಬ್ವಿಯಸ್ಲಿ ಸ್ಟೇಟ್ಸ್ಗೆ ಅಷ್ಟೊಂದು ಪವರ್ ಇಲ್ಲ. ಅಂದರೆ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ಪವರ್ ಇದೆ, ಬಟ್ ಈ ಥರ ಸ್ಟೇಟ್ಸೇ ಬಿಟ್ಟೋಗೋದು, ಇಂಡಿಯಾಯಿಂದನೇ ಬಿಟ್ಟೋಗೋ ಅಷ್ಟು ಪವರ್ ಸ್ಟೇಟ್ಸ್ಗಿಲ್ಲ. ಆಯಿತಾ? ಇಲ್ಲಿ ಹೆಂಗೆ ಪವರ್ ಫ್ಲೋ ಆಗುತ್ತೆ ಅಂದರೆ ಸೆಂಟರಿಂದ ಸ್ಟೇಟ್ಗೆ ಪವರ್ ಫ್ಲೋ ಆಗುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ಸ್ಟೇಟ್ಗೆ ಅಷ್ಟೊಂದು ಪವರ್ ಇರಲ್ಲ. ಓಕೆ, ಸೊ ಅದರ ಬೇಸಿಸ್ ಮೇಲೆ ನೋಡೋದಾದರೆ ದ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಸೀಡ್ ಫ್ರಮ್ ಫೆಡರೇಷನಿಂದ ಆಚೆ ಹೋಗೋಷ್ಟು ಇದಿಲ್ಲ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ನೀವು ಲಿಂಕ್ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ನೀವು ನೋಡೋದಾದರೆ ತುಳುನಾಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ತುಳು ಸ್ಪೀಕಿಂಗ್ ಪೀಪಲ್ ಇರ್ತಾರಲ್ಲ, ಅವರು ನಮಗೆ ಸಪ್ರೇಟ್ ಸ್ಟೇಟ್ ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇದರಲ್ಲಿ ನೋಡೋದಾದರೆ ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ? ಇಲ್ಲ. ಸೊ ಇದನ್ನ ಡಿಸಿಷನ್ ಯಾರ ಕೈಯಲ್ಲಿರುತ್ತೆ? ಯೂನಿಯನ್. ಇನ್ ಕೇಸ್ ಸ್ಟೇಟ್ಗೆ ಅಷ್ಟೊಂದು ಪವರ್ ಇದ್ದಿದ್ರೆ ತುಳುನಾಡು ಅನ್ನೋದೆಲ್ಲ ಇವತ್ತು ಬೇರೆ ಬೇರೆ ಸ್ಟೇಟ್ಸ್ ಆಗಿ ಉಳ್ಕೊಬಿಡ್ತಿತ್ತು ಅಲ್ವಾ. ಸೊ ಅಷ್ಟು
ಲಾಜಿಕ್ ಪ್ರಕಾರ ಹೋದರೆ ಆಬ್ವಿಯಸ್ಲಿ ಈ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಆಯಿತಾ. ಅಷ್ಟು ಪವರ್ಗೆ ಸ್ಟೇಟ್ಗೆ ಅಷ್ಟೊಂದು ಪವರ್ ಇರಲ್ಲ ಯೂನಿಯನಿಂದ ಬಿಟ್ಟು ಹೋಗೋಕ್ಕೆ. ಸೊ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಫಸ್ಟ್ ಆಪ್ಷನ್ ನೋಡೋಣ. ಇಂಡಿಯನ್ ಫೆಡರೇಷನ್ ಅನ್ನೋದೇನಿದೆ ಅಲ್ವಾ, ಇಸ್ ನಾಟ್ ಅ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಸ್ಟೇಟ್ಸ್. ಅಗ್ರಿಮೆಂಟ್ ಆಗಿದ್ರೆ ಇಲ್ಲೊಂದು ನಿಮಗೆ ಡೌಟ್ ಬರ್ಬೋದು. ಯಾವುದೇ ಒಂದು ಆಸ್ಪಿರೆಂಟ್ಸ್ಗೆ ಈ ಆಪ್ಷನ್ ಓದಿದ ತಕ್ಷಣ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಓದಿರ್ತೀವಲ್ವಾ ನಾವು ಸ್ಟಾರ್ಟಿಂಗಲ್ಲಿ, ನಾವು ಯೂನಿಯನ್ಗೆ ತಗೊಳ್ತಿರ್ಬೇಕಾದ್ರೆ ಅದರಲ್ಲಿ 3 ಸ್ಟೇಟ್ಸ್ ನಮಗೆ ತೊಂದರೆ ಅಂದರೆ ಪ್ರೊಟೆಸ್ಟ್ ಮಾಡ್ತು, ನಾವು ಇಂಡಿಯಾಗೆ ಜಾಯ್ನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಜುನಾಗಢ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಹೈದರಾಬಾದ್, ಈ 3 ಸ್ಟೇಟ್ಸ್ ಅಲ್ವಾ. ಆದರೂ ಕೂಡ ನಾವೇನು ಮಾಡಿದ್ವಿ, ಅವ್ರನ್ನ ಪೊಲೀಸ್ ಫೋರ್ಸ್ ಕಳಿಸಿ ಅದನ್ನೆಲ್ಲ ಮಾಡ್ಕೊಂಡ್ವಿ. ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಾದರೆ USA ಏನಾಗುತ್ತೆ, ಎಲ್ಲ ಸ್ಟೇಟು ಒಟ್ಟಿಗೆ ಬಂದು ನಾವೇನು ಮಾಡ್ತೀವಿ, ನಾವು ಒಂದು ಕಂಟ್ರಿ USA ಕಂಟ್ರಿ ಥರ ಮಾಡಿಕೊಂಡು ಸ್ಟೇಟ್ಸ್ ಎಲ್ಲ ಒಟ್ಟಿಗೆ ಬಂದು ಯೂನಿಯನ್ ಮಾಡ್ಕೊಳ್ಳುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆ ಥರ ಮಾಡಿಲ್ಲ ನಾವು. ಓಕೆ, ಸ್ಟೇಟ್ಸ್ ಎಲ್ಲನೂ ಒಟ್ಟಿಗೆ ಬಂದಿಲ್ಲ, ನಾವು ಸ್ಟೇಟ್ಸ್ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡ್ವಿ, ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ನ ನಾವು ಸೈನ್ ಮಾಡಿಸ್ಕೊಂಡ್ವಿ. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಬರ್ಬೋದು, ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಗ್ರಿಮೆಂಟೇ ಅಲ್ವಾ ಅಂತ. ನೋ, ದಟ್ ಇಸ್ ನಾಟ್ ಎನ್ ಅಗ್ರಿಮೆಂಟ್ ಆಯಿತಾ. ಅವರು ಅಗ್ರಿಮೆಂಟ್ ನಾವೇನಕ್ಕೆ ಅಂತ ಹೇಳಿದ್ರೆ, ಅಗ್ರಿಮೆಂಟ್ ಮಾಡಿಕೊಂಡ್ರು 3 ಪವರ್ಸ್ ಮಾತ್ರನೇ ಯೂನಿಯನ್ಗೆ ಕೊಟ್ಟರು, ಅದಾದಮೇಲೆ ಕಂಪ್ಲೀಟ್ಲಿ ಯೂನಿಯನ್ಗೆ ಜಾಯ್ನ್ ಆಗ್ತಾರೆ. ಸೊ ದಿಸ್ ಇಸ್ ನಾಟ್ ಎನ್ ಅಗ್ರಿಮೆಂಟ್. ನಾವು ಇಟ್ ಈಸ್ ನಾಟ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್. ಸ್ಟೇಟ್ ಅಗ್ರಿಮೆಂಟ್ ಥ್ರೂ ಬಂದಿಲ್ಲ ಫೆಡ್ರೇಷನ್ಗೆ, ನಾವು ಅದನ್ನು ನೆಗೋಸಿಯೇಷನ್ ಮಾಡಿ, ನೆಗೋಸಿಯೇಷನ್ ಅಂದರೆ ಕೂತ್ಕೊಂಡು ಮಾತಾಡಿ ಇಂಡಿಯಾಗೆ ಜಾಯ್ನ್ ಆಗಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡು ಇಂಡಿಯಾನ ಯೂನಿಯನ್ ಆಗಿ ನಾವು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದು. ಸೊ ಅಗ್ರಿಮೆಂಟ್ ಪ್ರಕಾರ ಯಾವ ಸ್ಟೇಟು ಬಂದಿಲ್ಲ. ಅದನ್ನು ನೋಡೋದಾದರೆ ದಿಸ್ ಆಪ್ಷನ್ ವಿಲ್ ಗೆಟ್ ಇಸ್ ನಾಟ್ ಅ ರಿಸಲ್ಟ್. ದಿಸ್ ಆಪ್ಷನ್ ಇಸ್ ಆ್ಯಕ್ಚುಲಿ ಕರೆಕ್ಟ್ ಆಯಿತಾ, ನಾಟ್ ಎನ್ ಅಗ್ರಿಮೆಂಟ್ ಅಂತ. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ? ಬೋತ್ 1 and 2 ಆಪ್ಷನ್ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಸೊ ಇದರಲ್ಲಿ ನಾವು ನೋಡೋದಾದ್ರೆ ಯೂನಿಯನ್ ಆಫ್ ಸ್ಟೇಟ್ ನೋಡ್ಕೊಳ್ಳಿ. ಅಂಬೇಡ್ಕರ್ ಅವರು ಇದರಲ್ಲಿ ಅಂಬೇಡ್ಕರ್ ರೋಲ್ ಅವ್ರು ಬರ್ತಾರೆ. ಫೆಡರೇಷನ್ ಆಫ್ ಇಂಡಿಯಾ ಅಂತ ನಾವು ಹಾಕ್ಬೋದಾಗಿತ್ತು ವರ್ಡ್ ಆಯಿತಾ. ಯೂನಿಯನ್ ಆಫ್ ಸ್ಟೇಟ್ ಆರ್ಟಿಕಲ್ 1 ಯೂನಿಯನ್ ಆಫ್ ಸ್ಟೇಟ್ ಅನ್ನೋ ಬದಲು ನಾವು ಫೆಡರೇಷನ್ ಆಫ್ ಇಂಡಿಯಾ ಅಂತ ಹಾಕ್ಬೋದಾಗಿತ್ತು. ಬಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ USA ಸಿಸ್ಟಮ್ ಬರುತ್ತೆ ಇಲ್ಲಿ. ಸೊ ಯೂನಿಯನ್ ಆಫ್ ಸ್ಟೇಟ್ ಅಂತ ಇಟ್ಟರೆ ಆ ಫೆಡರೇಷನ್ ಬರಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಫೋರ್ಸ್ಫುಲಿ ಈ ವರ್ಡ್ನ ಫೋರ್ಸ್ಫುಲಿ ಅಂದರೆ ಅವರು ರೆಕಮೆಂಡ್ ಮಾಡಿದ್ದು, ಫೆಡರೇಷನ್ ಆಫ್ ಇಂಡಿಯಾ ಬೇಡ, ನಮಗೆ ಯೂನಿಯನ್ ಆಫ್ ಸ್ಟೇಟ್ ಇರಲಿ ಅಂತ ಆರ್ಟಿಕಲ್ 1 ಹೇಳ್ತಾರೆ. ಅಂಡರ್ಸ್ಟುಡ್ ವಿತ್ ದಿಸ್? ಫರ್ದರ್ ಮೋರ್ ನೀವೇನು ಓದ್ಕೋಬೇಕು ಅಂದರೆ ಇದ್ರದ್ದು ಮೀನಿಂಗ್ ಇನ್ನೊಂಚೂರು ಓದ್ಕೊಳ್ಳಿ ಆ್ಯಂಡ್ ಆರ್ಟಿಕಲ್ 1 ಬಗ್ಗೆ ಇನ್ನೊಂಚೂರು. ವಾಟ್ ಈಸ್ ಇಂಡಿಯಾ, ದಟ್ ಈಸ್ ಭಾರತ್ ಅಂತ ನೋಡಿದ್ವಲ್ಲ, ಆರ್ಟಿಕಲ್ 1 ಇರುತ್ತೆ, ಅದನ್ನು ಫರ್ದರ್ ಮೋರ್ ಓದ್ಕೊಳ್ಳಿ. ಅಂಡರ್ಸ್ಟುಡ್? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನು ಹೇಳುತ್ತೆ? ನೆಕ್ಸ್ಟ್ ಕ್ವೆಶನ್, which was the first state in India created on linguistic basis? ಲ್ಯಾಂಗ್ವೇಜ್ ಮೇಲೆ ಕ್ರಿಯೇಟ್ ಆಗಿರೋ ಸ್ಟೇಟು ಇಂಡಿಯಾದಲ್ಲಿ ಯಾವುದು ಫಸ್ಟು ಅಂತ? ಆಂಧ್ರ ಸ್ಟೇಟ್. ಓಕೆ, ಇವಾಗ ಓಕೆ ಆಪ್ಷನಲ್ಲಿ ನಾನಿವಾಗ ಕೇರಳ ತೆಗೆದ್ಬಿಟ್ಟು ಕರ್ನಾಟಕ, ಆಂಧ್ರ ಸ್ಟೇಟ್, ಆಂಧ್ರ ಪ್ರದೇಶ್, ತಮಿಳ್ನಾಡು, ಇವಾಗ ಹೇಳಿ ಯಾವ ಆಪ್ಷನ್? ಆಂಧ್ರ ಪ್ರದೇಶ್? ಎಸ್. ಕ್ವೆಶ್ಚನ್ ಈಗ ಈ ಆಪ್ಷನ್ ಬಿಟ್ಬಿಡಿ. ಓಕೆ, ಫಸ್ಟ್ ಆಪ್ಷನ್ ಯಾವುದು? ಕರ್ನಾಟಕ. ಓಕೆ, ಸೆಕೆಂಡ್ ಆಪ್ಷನ್ ಆಂಧ್ರ ಸ್ಟೇಟ್ ಆಯ್ತಾ. ಥರ್ಡ್ ಆಪ್ಷನ್ ಆಂಧ್ರ ಪ್ರದೇಶ್. ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ವರ್ಡ್ಸಲ್ಲಿ, ನಾನು ಹೇಳ್ತೀನಿ ಒಂದು ನಿಮಿಷ ಇರಿ. ತಮಿಳ್ನಾಡು. ಈಗ ಹೇಳಿ ಈ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್? ಆಂಧ್ರ ಪ್ರದೇಶ್ ಆರ್ ಆಂಧ್ರ ಸ್ಟೇಟ್? ಆಂಧ್ರ ಪ್ರದೇಶ್. ಯಾ, ಅದಕ್ಕೆ ನಾನು ಇದನ್ನು ತಗೊಂಡು ಬಂದಿದ್ದೆ ಆಪ್ಷನ್. ಓಕೆ, ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಹೇಳಿದ್ರೆ ಆಂಧ್ರ ಸ್ಟೇಟ್ ಇಸ್ ಎನ್ ಕರೆಕ್ಟ್ ಆಪ್ಷನ್, ನಾಟ್ ಆಂಧ್ರ ಪ್ರದೇಶ್. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದಕ್ಕೆ ನಾವು ನೋಡಿ, ಯಾರ್ಯಾರು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಓದಿದ್ದೀರಾ ಇಲ್ಲಿವರೆಗೂ? ಆಗಿದೆ ಚಾಪ್ಟರ್ ಅಲ್ಲ? ಹಾಂ, ಇದನ್ನು ನೋಡ್ಕೊಂಡಿದ್ರಾ? ಆಂಧ್ರ ಸ್ಟೇಟ್ ಆ್ಯಂಡ್ ಆಂಧ್ರ ಪ್ರದೇಶ್. ಹಾಂ, ಆ್ಯಂಡ್ ದಟ್ ಈಸ್ ವೈ ಯು ಹ್ಯಾವ್ ಟು ಸಾಲ್ವ್ PYQs. ಇದರ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ ಕೇಸ್ ಆಂಧ್ರ ಸ್ಟೇಟ್ ಆಂಧ್ರ ಪ್ರದೇಶ ಕೊಟ್ಟಿದ್ದಿದ್ರೆ ಆಂಧ್ರ ಪ್ರದೇಶ್ ಹಾಕಿ ಬರ್ತಾ ಇದ್ರಿ, ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಹೋಗ್ತಿತ್ತು, ಆ ಕ್ವೆಶನ್ನು ಹೋಗ್ತಿತ್ತು. ಐಲ್ ಟೆಲ್ ಯಾಕೆ ಆಂಧ್ರ ಸ್ಟೇಟ್ ಅಂತ ಹೇಳಿದ್ರೆ, ನಮಗೆ ಯಾವಾಗ ಲಿಂಗ್ವಿಸ್ಟಿಕ್ ಬೇಸಿಸ್ ಸ್ಟಾರ್ಟ್ ಆಯ್ತಲ್ಲ 1953 ಅಲ್ಲಿ ಆಂಧ್ರ ಸ್ಟೇಟ್ ಕ್ರಿಯೇಟ್ ಆಗುತ್ತೆ.
ಅರ್ಥ ಆಗ್ತಾ ಇದೆಯಾ? ಮದ್ರಾಸಿಂದ ಆಚೆ ಬಂದ್ಬಿಟ್ಟು ಆಂಧ್ರ ಸ್ಟೇಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಹೆಡ್ ಅಂದ್ರೆ ಕ್ಯಾಪಿಟಲ್ ಯಾವ್ದಿರುತ್ತೆ ಅಂದ್ರೆ ಕರ್ನೂಲ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಒಂದು. ಅದಾದ್ಮೇಲೆ ನಮಗೆ ತೆಲಂಗಾಣ ಸ್ಟೇಟ್ನ ಮರ್ಜ್ ಮಾಡ್ತಾರೆ. ತೆಲಂಗಾಣ ಸ್ಟೇಟ್ನ ಮರ್ಜ್ ಮಾಡಿದಾಗ ಅವಾಗ ಆಂಧ್ರ ಪ್ರದೇಶ್ ಅಂತ ಕಂಬೈನ್ ಆಗುತ್ತೆ. ಅಗೇನ್ ಇನ್ 2014 ಅಲ್ಲಿ ಮತ್ತೆ ಈ ಆಂಧ್ರ ಪ್ರದೇಶ್ ಅನ್ನೋದು ಎರಡಿಗೆ ಡಿವೈಡ್ ಆಗುತ್ತೆ. ಆಂಧ್ರ ಪ್ರದೇಶ್, ತೆಲಂಗಾಣ. ಆಂಧ್ರ ಪ್ರದೇಶ ಕ್ಯಾಪಿಟಲ್ ಏನು? ಅಮರಾವತಿ. ತೆಲಂಗಾಣದು ಕ್ಯಾಪಿಟಲ್ ಹೈದರಾಬಾದ್. ಈ ತರ ಡಿವಿಷನ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಮೇಲೆ ಡಿವೈಡ್ ಆಗಿದ್ದು ಯಾವುದು ಅಂತ ಹೇಳಿದ್ರೆ ಆಂಧ್ರ ಸ್ಟೇಟ್. ಮಡ್ರಾಸಿಂದ ಪೊಟ್ಟಿ ಶ್ರೀರಾಮುಲು ಅವ್ರು ಗೊತ್ತಾ? ಪೊಟ್ಟಿ ಶ್ರೀರಾಮುಲು ಅವರು ಫಾಸ್ಟಿಂಗ್ ಮಾಡಿ ಡೆತ್ ಆಗುತ್ತೆ ಅವ್ರದ್ದು. ಆವಾಗ ಆಂಧ್ರ ಪ್ರದೇಶ ಮಡ್ರಾಸಲ್ಲೇ ಇರುತ್ತೆ, ಆಂಧ್ರ ಪ್ರದೇಶ ಆಗಿರಲ್ಲ. ಮಡ್ರಾಸ್ ಇದೆಲ್ಲ ಯೂನಿಯನ್ ಆಗಿರುತ್ತೆ. ಯಾವಾಗ ಈ ತರ ಆದಾಗ ಆಂಧ್ರ ಪ್ರದೇಶ್ ಅನ್ನೋದು 1953 ಅಲ್ಲಿ ಮಡ್ರಾಸಿಂದ ತೆಗ್ಬಿಟ್ಟು ಆಂಧ್ರ ಸ್ಟೇಟ್ ಅಂತ ಮಾಡ್ತಾರೆ. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅದರ ಜೊತೆಗೆ ಅದಾದ್ಮೇಲೆ ಹೈದರಾಬಾದ್ ಕೂಡ ತೆಲುಗು ಸ್ಪೀಕಿಂಗ್ ಪೀಪಲ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ನು ಕ್ಲಬ್ ಮಾಡಿದಾಗ ಮಾತ್ರ ಆಂಧ್ರ ಪ್ರದೇಶ್ ಅಂತ ಸ್ಟೇಟ್ ಆಗುತ್ತೆ. ಅರ್ಥ ಆಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಸ್. ಆಂಧ್ರ ಸ್ಟೇಟ್ ಹೈದರಾಬಾದ್ ಇನ್ನೂ ಜಾಯಿನ್ ಆಗಿರಲ್ಲ. ಹೈದರಾಬಾದ್ ಜಾಯಿನ್ ಆದಾಗ ಆಂಧ್ರ ಪ್ರದೇಶ್ ಅಂತ ಕರೀತಾರೆ. ಅದಾದ್ಮೇಲೆ ತಿರ್ಗಾ 2014 ಅಲ್ಲಿ ಮತ್ತೆ ಡಿವಿಷನ್ ಆಗುತ್ತೆ, ಆಂಧ್ರ ಪ್ರದೇಶ್ ತೆಲಂಗಾಣ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ ಇವಾಗ? ಹಾ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದೇ ಕನ್ಫ್ಯೂಷನ್ ಆಗೋದು. ಈಗ ಎಲ್ಲರೂ ಇದನ್ನ ಹೇಳಿದ್ರಿ ಆಂಧ್ರ ಪ್ರದೇಶ್ ಅಂತ. ಇಟ್ಸ್ ಆಕ್ಚುಲಿ ಆಂಧ್ರ ಸ್ಟೇಟ್. ಆಂಧ್ರ ಸ್ಟೇಟ್ಗೂ ಆಂಧ್ರ ಪ್ರದೇಶ್ಗೂ ಲಿಟಲ್ ಡಿಫ್ರೆನ್ಸ್ ನೋಡಿ. ಆಂಧ್ರ ಸ್ಟೇಟ್ ಅಂಡ್ ಆಂಧ್ರ ಪ್ರದೇಶ್. ನೋಟ್ ದಿಸ್ ಪಾಯಿಂಟ್. ಓಕೆ. ಅಂಡ್ ಇವಾಗ ನೆಕ್ಸ್ಟ್ ಯಾವುದು? ಕರ್ನಾಟಕ ಇನ್ನು ಇದಾಗಿಲ್ಲ. ಅಂಡ್ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ? ಫಸ್ಟ್ ಇಂದ 1947 ಇಂದ ಕ್ಯಾಪಿಟಲ್ ಆಫ್ ಕರ್ನಾಟಕ ಮೈಸೂರೇ ಆಕ್ಚುಲಿ ಒಂದು ಸ್ಟೇಟ್ ಆಗಿತ್ತು. ಹೇಳಿ. ಕರ್ನಾಟಕದ ಕ್ಯಾಪಿಟಲ್ 1947 ಇಂದ ಬೆಂಗಳೂರೇ. ಓಕೆ, 1947. ಆಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಆಯಿತು. ಅವಾಗೂ ಬೆಂಗಳೂರಾಗೆ ಇತ್ತು. ಅವಾಗ ಮೈಸೂರು ಸ್ಟೇಟ್ ಆಗಿತ್ತಲ್ಲ, ಮೈಸೂರು ಸ್ಟೇಟ್ ಆಗಿ ಇದ್ದಾಗೂ ಕೂಡ ಬೆಂಗಳೂರು ಕ್ಯಾಪಿಟಲ್ ಆಗಿತ್ತು. ಮೈಸೂರು ತೆಗ್ದಾಕ್ಬಿಟ್ಟು ಕರ್ನಾಟಕ ಅಂತ ನೇಮ್ ಚೇಂಜ್ ಮಾಡಿದ್ಮೇಲೂ ಬೆಂಗಳೂರೇ. ಅವಾಗಿಂದನೂ ಬೆಂಗಳೂರು ಕ್ಯಾಪಿಟಲ್ ಫಸ್ಟಿಂದ ಕರ್ನಾಟಕ ಕ್ಯಾಪಿಟಲ್ ಬೆಂಗಳೂರು. ಓಕೆ, ಬೆಂಗಳೂರು ಪೀಪಲ್. ಓಕೆ, ಎಸ್. ನೆಕ್ಸ್ಟ್ ಕೇರಳ ನೋಡ್ಕೊಳ್ಳಿ. ಯಾವಾಗ ಜಾಯಿನ್ ಆಯಿತು ಇಂಡಿಯಾಗೆ, ಯಾವಾಗ ಸ್ಟೇಟ್ ಹುಡ್ ಬಂತು, ಆ ಥರದ್ದೆಲ್ಲ. ಆ್ಯಂಡ್ ತಮಿಳ್ನಾಡು ಆಲ್ಸೋ. ಓಕೆ, ಯು ಹ್ಯಾವ್ ಟು ಕ್ಲಿಯರ್ಲಿ ಗೋ ವಿತ್ ದಿಸ್ ಥಿಂಗ್. ಓಕೆ, ನಾವು ನೋಡಿ ಸಾಲ್ವ್ ಮಾಡೋವರೆಗೂ ಗೊತ್ತಿರಲಿಲ್ಲ ಆಂಧ್ರ ಸ್ಟೇಟ್ಗೂ ಆಂಧ್ರ ಪ್ರದೇಶ್ ಡಿಫ್ರೆನ್ಸ್ಗೂ. ಸೊ ಯು ಹ್ಯಾವ್ ಟು ಗೋ ವಿತ್ ದಿಸ್. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಲಾ? ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್? ಬೈ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ವಾಸ್ ಗೋವಾ incorporated into Indian Union as a full-fledged state? ಗೋವಾ ಅನ್ನೋದು UT ಅಂತ ಗೊತ್ತಿರುತ್ತೆ, ಆಯ್ತಾ? ನಾವು ಸ್ಕೂಲಿಂದ ನಮಗೆ ಒಂಚೂರು ಸ್ಕೂಲಲ್ಲಿ ಒಂದು ಯೂನಿಯನ್ ಟೆರಿಟರೀಸ್ ಬಗ್ಗೆ ಓದ್ತಿರ್ಬೇಕಾದ್ರೆ ಎಲ್ಲ ಒಂಚೂರು ನಾಲೆಡ್ಜ್ ಇರುತ್ತೆ. ಅದು ಫಸ್ಟ್ UT ಆಗಿತ್ತು ಅಂತ, ಅಂದ್ರೆ ಯೂನಿಯನ್ ಟೆರಿಟರಿ. ಅದಾದ್ಮೇಲೆ ಸ್ಟೇಟ್ಗೆ ಕನ್ವರ್ಟ್ ಆಯ್ತು, ಆಯ್ತಾ? ಸ್ಟೇಟ್ಗೆ ಯಾವಾಗ ಕನ್ವರ್ಟ್ ಆಗಿದ್ದು? ಇನ್ ದ ಇಯರ್ 1987. ನಾಟ್ 85, 87. 1987 ಅಲ್ಲಿ ಸ್ಟೇಟ್ ಹುಡ್ ಬರುತ್ತೆ ಅದಕ್ಕೆ. ಓಕೆ, 1961 ಅಲ್ಲಿ ಆಪರೇಷನ್ ವಿಜಯ್ ಇಂದ ಅದನ್ನ ತಗೊಂತಾರೆ. ಆಪರೇಷನ್ ವಿಜಯ್ ಇಂದ ನಾವು ಯಾವ್ದಾನ ಒಂದು ಸ್ಟೇಟ್ ತಗೋತಾ ಇದೀವಿ ಒಳಗಡೆ ಅಂದಮೇಲೆ ಆಬ್ವಿಯಸ್ಲಿ ಅಮೆಂಡ್ಮೆಂಟ್ ಇರಬೇಕು ಅಲ್ವಾ? ಅದಕ್ಕೆ ಅದು ಯಾವ ಅಮೆಂಡ್ಮೆಂಟ್ ಇರುತ್ತೆ ಇದರಲ್ಲಿ? ಗೋವಾ ಇಂಡಿಯಾಗೆ ಸೇರಿಸ್ಕೊಂಡಾಗ, ಫುಲ್ ಫ್ಲೆಡ್ಜ್ ಆದಾಗ ಯಾವ ಅಮೆಂಡ್ಮೆಂಟ್ ನಮಗೆ ಫುಲ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡಿದಾಗ ಯಾವ ಅಮೆಂಡ್ಮೆಂಟ್ ಅಂತ ಕೊಟ್ಟಿರೋದು? ಆಪ್ಷನ್ಸ್ 12, 56, 36, 71. ಓಕೆ, ಈ ಥರ ಗೋವಾ ಅಥವಾ ಈ ಥರ ನಾರ್ತ್ ಈಸ್ಟ್ ಸ್ಟೇಟ್ ಕೊಟ್ಟಾಗ ಒಂದು ನಾನು ಟಿಪ್ ಹೇಳ್ತೀನಿ ನೋಡ್ಕೊಳ್ಳಿ. ಒಂದು ಟ್ರಿಪ್ ವಾಟ್ ಎವರ್ ಇಟ್ ಇಸ್, ಅವ್ರದ್ದು ಸ್ಟೇಟ್ ಹುಡ್ ಯಾವಾಗ ಆಯಿತು ಅಂತ ಒಂದು ಅಮೆಂಡ್ಮೆಂಟ್ ಕೊಟ್ಟಿರ್ತಾರೆ. ಜೊತೆಗೆ ಅವ್ರದ್ದು ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ? ಕೊಂಕಣ್ ಕೇಳಿದಿರಲ್ಲ ಲ್ಯಾಂಗ್ವೇಜು? ಕೊಂಕಣ್ 8th ಶೆಡ್ಯೂಲಲ್ಲಿ ಇದೆಯಾ? ಅಫಿಷಿಯಲ್ ಲ್ಯಾಂಗ್ವೇಜಸಲ್ಲಿ ಇದೆ. ಅದು ಆ ಅಮೆಂಡ್ಮೆಂಟ್ ಕೊಟ್ಟಿರ್ತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾವ್ದನ್ನ ಈ ಥರ ಕೋಸ್ಟಲ್ದು ಸ್ಟೇಟ್ ಕೊಟ್ಟಾಗ ಅಥವಾ ನಮಗೆ ಇಂಪಾರ್ಟೆಂಟ್ ಸ್ಟೇಟ್ ಇರೋದು ಕೊಡ್ತಾ ಇದ್ದಾರೆ ಕ್ವಶನ್ಸಲ್ಲಿ ಅಂತ ಹೇಳಿದ್ರೆ, ನೋಟ್ ಡೌನ್ ದಿಸ್ 2 ಪಾಯಿಂಟ್.
ಏನು ಪಾಯಿಂಟ್ ಅಂತ ಹೇಳಿದ್ರೆ, ಒಂದು ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಸ್ಟೇಟ್ಹುಡ್ ಸಿಕ್ತು ಅದೊಂದು, ಎಕ್ಸ್ಕ್ಯೂಸ್ ಮೀ, ಅದ್ರ ಜೊತೆಗೆ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಆ ಸ್ಟೇಟದ್ದು ಲ್ಯಾಂಗ್ವೇಜ್ ಇದೆ ಅಲ್ವಾ 8th ಶೆಡ್ಯೂಲ್ಗೆ ಸೇರಿಸ್ಕೊಂಡ್ವಿ ಅಂತ. ಇಲ್ಲಿ ಆಪ್ಷನ್ಸ್ ಹಂಗೆ ಕೊಟ್ಟಿದ್ದಾರೆ. ಸ್ಟೇಟ್ಹುಡ್ ಒಂದು ಕೊಟ್ಟಿದ್ದಾರೆ, ಸೆಕೆಂಡು ಅದರದ್ದು ಲ್ಯಾಂಗ್ವೇಜ್ ಇದೆ ಅಲ್ವಾ, ಗೋವಾದ ಲ್ಯಾಂಗ್ವೇಜ್ ಇಸ್ ಕೊಂಕಣ್, ಆಯ್ತಾ. ಕೊಂಕಣ್ ಭಾಷೆ 8th ಶೆಡ್ಯೂಲ್ಗೆ ಹೋಗ್ಬೇಕಾದ್ರೆ ಯಾವ ಅಮೆಂಡ್ಮೆಂಟ್ ಪ್ರಕಾರ ಹೋಯ್ತು ಅಂತ. ಈ 71st ಅಮೆಂಡ್ಮೆಂಟ್ ಇದೆ ಅಲ್ವಾ, 71st ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ 71st ಅಮೆಂಡ್ಮೆಂಟ್ 1992 ಆಯ್ತಾ. 1992 ಅಲ್ಲಿ 71st ಅಮೆಂಡ್ಮೆಂಟ್ ಪ್ರಕಾರ ಗೋವಾದು ಕೊಂಕಣ್ದು ಲ್ಯಾಂಗ್ವೇಜ್ ಇದೆ ಅಲ್ವಾ, ಗೋವಾ, ಮಣಿಪುರ್, ನಾಗಾಲ್ಯಾಂಡ್ದು, ಇದನ್ನ ನಾವು ಅಫಿಷಿಯಲ್ ಲ್ಯಾಂಗ್ವೇಜಸ್ 8th ಶೆಡ್ಯೂಲ್ಗೆ ಸೇರಿಸ್ಕೊಂಡ್ವಿ. ಒಂದು ಸ್ಟೇಟ್ಹುಡ್ ಯಾವಾಗ ಕನ್ವರ್ಟ್ ಆಗಿದೆ ಅಂದರೆ 56th ಅಮೆಂಡ್ಮೆಂಟ್. 56th ಅಮೆಂಡ್ಮೆಂಟ್ ಪ್ರಕಾರ ಸ್ಟೇಟ್ಹುಡ್ ಕನ್ವರ್ಟ್ ಆಗುತ್ತೆ. ಇದು ಬೇರೆ ಕಡೆ ಬರೀತೀನಿ. ಓಕೆ, 1992. 36th ಅಮೆಂಡ್ಮೆಂಟ್ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ವೆರಿ ಗುಡ್, ಸಿಕ್ಕಿಂ. 36th ಅಮೆಂಡ್ಮೆಂಟ್ ಅಸೋಸಿಯೇಟ್ ಸ್ಟೇಟ್ನ ತೆಗೆದ್ಬಿಟ್ಟು ಸ್ಟೇಟ್ಹುಡ್ ಕೊಡ್ತಾರೆ 36th ಅಮೆಂಡ್ಮೆಂಟ್, ಆಯ್ತಾ. ಸೊ ಈ 12th ಅಮೆಂಡ್ಮೆಂಟ್ ಆಗಿದ್ರೆ ಏನು, 12th ಅಮೆಂಡ್ಮೆಂಟ್ ಎಲ್ಲ ಗೋವಾ ರಿಲೇಟೆಡೇ ಕೊಟ್ಟಿರ್ತಾರೆ. ಇಲ್ಲಿ ಡಿಫ್ರೆಂಟ್ ಕೊಟ್ಟಿರಲ್ಲ, ಒಂದೇ ಒಂದು ಮಾತ್ರ ಡಿಫ್ರೆಂಟ್ ಕೊಟ್ಟಿದ್ದಾರೆ ಸಿಕ್ಕಿಂ, ಇನ್ನೆಲ್ಲ ಗೋವಾ ರಿಲೇಟೆಡೇ. 1961ನಲ್ಲಿ ಆಪರೇಷನ್ ವಿಜಯ್ ಆದಾಗ ಗೋವಾನ ನಾವು ಯೂನಿಯನ್ ಟೆರಿಟರಿ ಆಗಿ ತಗೊಂಡ್ವಿ, ಆಯ್ತಾ. ಅಂದರೆ ಇಂಡಿಯಾಗೆ ಸೇರಿಸ್ಕೋಬೇಕಾಗಿತ್ತು. ಇಂಡಿಯಾಗೆ ಸೇರಿಸ್ಕೋಬೇಕಾದ್ರೆ ಅದೊಂದು ಅಮೆಂಡ್ಮೆಂಟ್ ಬೇಕಿತ್ತು ನಮಗೆ. 1962 ಅಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡ್ತಾರೆ, ಅದನ್ನೇ 12th ಶೆಡ್ಯೂಲ್, ಆಯ್ತಾ. 12th ಶೆಡ್ಯೂಲ್ ಪ್ರಕಾರ ಗೋವಾನ ಇಂಡಿಯಾಗೆ ತಗೊಂತೀವಿ, ಆದರೆ ಅದನ್ನ ಯೂನಿಯನ್ ಟೆರಿಟರಿಯಾಗಿ ಮಾಡಿರ್ತೀವಿ, ಅರ್ಥ ಆಯ್ತಾ. ಯೂನಿಯನ್ ಟೆರಿಟರಿ ಯಾವ್ದ್ರ ಜೊತೆಗೆ ಮಾಡಿರ್ತೀವಿ ಅಂದರೆ ಡಿಯು ಆ್ಯಂಡ್ ಡ್ಯಾಮನ್. ಗೋವಾ ಡಿಯು ಆ್ಯಂಡ್ ಡ್ಯಾಮನ್ ನಾವು ಸ್ಕೂಲಲ್ಲಿ ಸ್ವಲ್ಪ ಮೆಮೊರಿ ಇದ್ದರೆ ನಾವು ಸ್ಕೂಲಿಂದ ಓದಿರ್ತೀವಿ, ಗೋವಾ ಡಿಯು ಡ್ಯಾಮನ್ ಯೂನಿಯನ್ ಟೆರಿಟರಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಡಿಯು ಡ್ಯಾಮನ್ ನಾಗರ್ ಹವೇಲಿ ಅನ್ನೋದೆಲ್ಲ ಜಾಯಿನ್ ಮಾಡಿದ್ದಾರೆ. ಯಾವಾಗ ಅಂದರೆ 2020 ಇದನ್ನೆಲ್ಲ ಮರ್ಜ್ ಮಾಡಿ ಒಂದು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಅವಾಗ ಏನಿತ್ತು, 1962 ಗೋವಾ ಅನ್ನೋದು ಯೂನಿಯನ್ ಟೆರಿಟರಿ ಆಗಿತ್ತು. ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ 1961, ಇದು ವೆರಿ ಇಂಪಾರ್ಟೆಂಟ್. ಇದು ಐ ವಿಲ್ ಹೈಲೈಟ್ ಇನ್ ರೆಡ್. 1967 ಏನಾಗುತ್ತೆ ಕೇಳಿಸ್ಕೊಳ್ಳಿ. 1967 ನಮ್ಮ 1967 ಆಯಿತಾ. ನಮ್ಮ ಹಿಸ್ಟ್ರಿ, ನಮ್ಮ ಇಂಡಿಯನ್ದು ಪಾಲಿಟಿ ಹಿಸ್ಟ್ರಿ ತಗೊಂಡ್ರೆ ಫಸ್ಟ್ ಟೈಮ್ ನಾವು ರೆಫರೆಂಡಮ್ ಅಂತ ಎಲ್ಲಿ ಯೂಸ್ ಮಾಡಿಕೊಂಡು ಪೀಪಲ್ಸ್ದು ಓಟ್, ಪೀಪಲ್ ಡಿಸಿಷನ್ಗೆ ಕೊಟ್ಟಿದ್ದೀವಿ ಯಾವಾಗ ಅಂತ ಹೇಳಿದ್ರೆ 1967. ಏನಕ್ಕಾಗತ್ತೆ ಕೇಳಿಸ್ಕೊಳ್ಳಿ. ಮಹಾರಾಷ್ಟ್ರ ಇದೆ ಅಲ್ವಾ, ಮರಾಠಿ ಸ್ಪೀಕಿಂಗ್ ಪೀಪಲ್, ಗೋವಾ, ಮಹಾರಾಷ್ಟ್ರ ಎಲ್ಲನೂ ಒಟ್ಟಿಗೆ ಇತ್ತು. ಮಹಾರಾಷ್ಟ್ರ ಸ್ಟೇಟ್ ಇಟ್ಕೊಂಡು ಗೋವಾನ ಮಹಾರಾಷ್ಟ್ರಗೆ ಮರ್ಜ್ ಮಾಡಿಬಿಡಿ ಅಂತ ಹೇಳ್ತಾರೆ. ಬಿಕಾಸ್ ವೆರಿ ಫ್ಯೂ ಪಾಪ್ಯುಲೇಷನ್, ಮರಾಠ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಗೋವಾನ ಇಲ್ಲಿಗೆ ಸ್ಟೇಟ್ ಮರ್ಜ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರಕ್ಕೆ. ಬಟ್ ಗೋವಾ ಪೀಪಲ್ ಒಪ್ಕೊಂತಾರ, ಇಲ್ಲ ನಮಗೆ ಸ್ಟೇಟ್ ಸಪ್ರೇಟ್ ಆಗಿರಬೇಕು ಅಂತ ಹೇಳ್ತಾರೆ. ಈ ಪ್ರೊಟೆಸ್ಟ್ ಆಗ್ತಿರೋ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಪಾಲಿಟಿ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ರೆಫರೆಂಡಮ್ ಅನ್ನೋದು ಯೂಸ್ ಮಾಡ್ತಾರೆ. ಅಂತ ಏನಂತ ಹೇಳಿದ್ರೆ ಪೀಪಲ್ಗೆ ಆ ಡಿಸಿಷನ್ ಕೊಡೋದು, ನೀವು ಸಪ್ರೇಟಾಗಿ ನಿಂತ್ಕೋಬೇಕಾ, ಅಂದರೆ ಸಪ್ರೇಟಾಗಿ ಗೋವಾ ಆಗಿರ್ಬೇಕಾ, ಇಲ್ಲ ನೀವು ಮರಾಠಾಗೆ ಅಂದರೆ ಮಹಾರಾಷ್ಟ್ರಕ್ಕೆ ಜಾಯ್ನ್ ಆಗಬೇಕಾ ಇಲ್ವಾ ಅಂತ ಪೀಪಲ್ಗೆ ಡಿಸಿಷನ್ ಕೊಡ್ತಾರೆ. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 1967 ಆಗುತ್ತೆ. ಅದನ್ನೇ ಫಸ್ಟ್ ಟೈಮ್ ಗೌರ್ಮೆಂಟು ರೆಫರೆಂಡಮ್ ನಮ್ಮ ಕಂಟ್ರಿನಲ್ಲಿ ಯಾವಾಗ ಯೂಸ್ ಮಾಡಿಕೊಂಡ್ರು ಅಂದರೆ 1967 ಗೋವಾ ಟೈಮಲ್ಲಿ ಯೂಸ್ ಮಾಡ್ತಾರೆ. ಅಲ್ಲಿಂದ ಆದಮೇಲೆ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ, ಅದ್ರ ಬಿಫೋರು ಕೂಡ ಯೂಸ್ ಮಾಡಿಲ್ಲ. ನೋಟ್ ದಿಸ್ ಪಾಯಿಂಟ್, ಆಯಿತಾ. ಓಕೆ, ನೆಕ್ಸ್ಟ್ 12th ಅಮೆಂಡ್ಮೆಂಟ್ ಅರ್ಥ ಆಯ್ತಾ. ಯೂನಿಯನ್ ಟೆರಿಟರಿಗೆ ಜಾಯಿನ್ ಮಾಡ್ಕೊಟ್ಟಿರ್ಬೇಕಾದ್ರೆ ಇದನ್ನು ಪಾಸ್ ಮಾಡ್ತಾರೆ. 67 ಇದಕ್ಕೆ ಸ್ಟೇಟ್ಹುಡ್ ಬರೋದು, ಗೋವಾಗೆ ಸ್ಟೇಟ್ಹುಡ್ ಬರೋದಕ್ಕೆ ಯಾವ ಅಮೆಂಡ್ಮೆಂಟ್ ಪಾಸ್ ಮಾಡ್ತಾರೆ ಅಂದರೆ 56th ಅಮೆಂಡ್ಮೆಂಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಕನ್ಫ್ಯೂಷನ್ ಎಷ್ಟೊಂದು ಜನಕ್ಕೆ ಆಸ್ಪಿರೆಂಟ್ಸ್ ಏನಾಗ್ತಾರೆ ಅಂದರೆ 56ಗೂ ಮತ್ತು 52ಗೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. 52 ಇಸ್ ಆ್ಯಂಟಿ ಡಿಫೆಕ್ಷನ್, 56 ಇಸ್ ಸ್ಟೇಟ್ಹುಡ್ ಫಾರ್ ಗೋವಾ, ಅರ್ಥ ಆಯ್ತಾ. ಅದಾದಮೇಲೆ 36th ಸಿಕ್ಕಿಂ ಬರುತ್ತೆ ಆ್ಯಂಡ್ 71st ಅಮೆಂಡ್ಮೆಂಟ್ ಇಸ್ ಕೊಂಕಣ್ ಲ್ಯಾಂಗ್ವೇಜ್ನ
8th ಶೆಡ್ಯೂಲ್ಗೆ ಹಾಕ್ತಾರೆ. ಈ ಬರೀ ಕೊಂಕಣ್ ಲ್ಯಾಂಗ್ವೇಜ್ ಮಾತ್ರ ಹಾಕಲ್ಲ, ಮಣಿಪುರ್ದು ಮತ್ತೆ ನಾಗಾಲ್ಯಾಂಡ್ದು ಕೂಡ ಹಾಕಿರ್ತಾರೆ. ಸಾರಿ, ನೇಪಾಲ್, ನಾಟ್ ನಾಗಾಲ್ಯಾಂಡ್, ನೇಪಾಲ್ದು ಹಾಕಿರ್ತಾರೆ. ಮಣಿಪುರ್ ಆ್ಯಂಡ್ ನೇಪಾಲ್ದು, ಕೊಂಕಣ್ದು 3 ಸೇರಿಸಿ ಹಾಕ್ತಾರೆ. ಅರ್ಥ ಆಯ್ತಾ ಇದು? ಅಂಡರ್ಸ್ಟುಡ್ ವಿತ್ ದಿಸ್? ಸೊ ಮಿಕ್ಕಿದ್ದು ಇದ್ರ ಜೊತೆಗೆ ನಾವು ಪಾಲಿಟಿ ಮಾತ್ರ ಓದ್ಕೊತಾ ಇದೀವಿ. ಪ್ಲೀಸ್ ಒಂದು ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೆ ಪಾಲಿಟಿ ಮಾತ್ರನೇ ನೋಡ್ಕೊಳಕ್ ಹೋಗ್ಬೇಡಿ. ಇವಾಗ ಗೋವಾದು ಜಿಯೋಗ್ರಫಿ ನೋಡ್ಕೋಬೋದಾ, ಎಲ್ಲಿ ಬರುತ್ತೆ? ಮತ್ತೆ GI ಟ್ಯಾಗ್ ಕೇಳಿದ್ದೀರಾ, ಜಿಯೋಗ್ರಫಿಕಲ್ ಇಂಡಿಕೇಶನ್. ಗೋವಾಯಿಂದನೂ ಜಿಯೋಗ್ರಫಿಕಲ್ ಇಂಡಿಕೇಶನ್ ಎಷ್ಟೊಂದಿದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಈ GI ಟ್ಯಾಗ್ ಅನ್ನೋದು ಕೊಡ್ತಾನೆ ಇರ್ತಾರೆ, ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಅಲ್ಲಿ ಕೊಡ್ತಾನೆ ಇರ್ತಾರೆ. ಆಯ್ತಾ? ನಮ್ಮ ಕರ್ನಾಟಕದಲ್ಲೂ ಅಷ್ಟೇ, ಮೈಸೂರು ಪಾಕ್ ಸ್ವೀಟ್ ಅದಕ್ಕೆಲ್ಲಾನು GI ಟ್ಯಾಗ್, ಅದೆಲ್ಲ ಮೈಸೂರು ಸಿಲ್ಕ್ ಇದಕ್ಕೆಲ್ಲಾನು GI ಟ್ಯಾಗ್ ಇದೆ. ಓಕೆ, ಈ ಥರ 360 ಡಿಗ್ರಿಯಾಗಿ ಯೋಚನೆ ಮಾಡಬೇಕು. ಬರೀ ಪಾಲಿಟಿ ಅಂದರೆ ಪಾಲಿಟಿನ ಸಾಲ್ವ್ ಮಾಡಿಕೊಂಡು ಪಾಲಿಟಿ ಆಯಿತು ಅಂತ ಹೇಳ್ಬೇಡಿ. ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ, ಜಿಯೋಗ್ರಫಿ ಗೋವಾ ಅಂದರೆ ಜಿಯೋಗ್ರಫಿ ಲಿಂಕ್ ಮಾಡಿ, ಅಥವಾ ಜಿಯೋಗ್ರಫಿದು ಗೋವಾದು ಎಕನಾಮಿಕಲಿ ಏನಿದೆ, GDP ಬಗ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಅಥವಾ ಸೆಂಟರಿಂದ ಗೋವಾಗೆ ಎಷ್ಟು ಫಂಡಿಂಗ್ಸ್ ಹೋಗ್ತಿದೆ, ಅಲ್ಲಿ ಏನನ್ನ ಯೂನಿಕ್ ಆಗಿ ಚೇಂಜ್ ಆಯ್ತಾ ಗೋವಾದಿಂದ, ಅದನ್ನ ನೋಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ನೀವು ಇದನ್ನ ನೀವು ಎಲ್ಲಿ ಪೇಪರಲ್ಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವು ನಾಳೆ ದಿನ ಆಫೀಸರ್ಸ್ ಆಗ್ತಿದ್ದೀರಾ. ಓಕೆ, ಒನ್ ಡೈಮೆನ್ಷನಲ್ಲೇ ಥಿಂಕ್ ಮಾಡಬಾರ್ದು, 360 ಡಿಗ್ರಿ ಥಿಂಕ್ ಮಾಡಬೇಕು. ಆ ಕಡೆ ಈ ಕಡೆ, ಲೈಕ್ ನಿಮ್ಮದು ಇವಾಗ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಕಡೆ ನೋಡ್ತಿರ್ತೀರಲ್ಲ, ಹಂಗಿರ್ಬೇಕು. ನಿಮ್ಮ ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಎಲ್ಲಾನು ತಿರುಗಿಸಿ, ಪಾಲಿಟಿ, ಹಿಸ್ಟ್ರಿ, ಒಂದು ಕ್ವಶನ್ ಅಂದರೆ ಎಲ್ಲ ಇರ್ಬೇಕು ಅದರಲ್ಲಿ. ಅದಕ್ಕೆ ಏನು ಮಾಡ್ಬೋದು ಗೊತ್ತಾ? ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪೆಸ್ಟಲ್ ಅನಾಲಿಸಿಸ್, ಪೆಸ್ಟಲ್, ಪಾಲಿಟಿ, ಎಕನಾಮಿ, ಸೊಸೈಟಿ, ಟೆಕ್ನಾಲಜಿ, ಎನ್ವೈರನ್ಮೆಂಟ್, ಲೀಗಲ್, ಇಷ್ಟು 360 ಡಿಗ್ರಿನಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಪಾಲಿಟಿಯಲ್ಲಿ ಏನಿದೆ, ಎನ್ವೈರನ್ಮೆಂಟಲ್ ಇದಕ್ಕೆ ರಿಲೇಟೆಡ್ ಏನಿದೆಯಾ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಇದಕ್ಕೆ ರಿಲೇಟೆಡ್ ಏನಿದೆಯಾ, ಅಥವಾ ತಿರ್ಗಾ ಎಕನಾಮಿಯಲ್ಲಿ ಇದಕ್ಕೆ ರಿಲೇಟೆಡ್ ಏನಿದೆಯಾ, ಲೀಗಲಿ ಇದಕ್ಕೆ ರಿಲೇಟೆಡ್ ಏನಿದೆಯಾ, ಈ ಥರ ಥಿಂಕ್ ಮಾಡಿಕೊಂಡು ಒಂದು ಕ್ವೆಶನ್ನ ಸಾಲ್ವ್ ಮಾಡ್ಕೊಳ್ಳಿ. ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಇದು ವೆರಿ ಇಂಪಾರ್ಟೆಂಟ್. ಈ ಕ್ವೆಶನ್ನು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಸೊ ಫಸ್ಟ್ ವಿಲ್ ರೀಡ್ ದ ಕ್ವೆಶನ್ ಆ್ಯಂಡ್ ದೆನ್ ಆಪ್ಷನ್. ಓಕೆ, ಕ್ವೆಶನ್ ಏನು? ಅರೇಂಜ್ ದ ಫಾಲೋಯಿಂಗ್ ಸ್ಟೇಟ್ನ ಅರೇಂಜ್ ಮಾಡಿ ಕ್ರಾನಾಲಜಿಕಲ್ ಆರ್ಡರಲ್ಲಿ ಯಾವ ಸ್ಟೇಟು ಯಾವ ಆರ್ಡರಲ್ಲಿ ಕ್ರಿಯೇಟ್ ಆಯಿತು ಅಂತ ಕೇಳಿದ್ದಾರೆ. ಯಾವ ಆರ್ಡರಲ್ಲಿ? ಜಾರ್ಖಂಡ್ ಫಸ್ಟ್ ಕೊಟ್ಟವರು, ಛತ್ತೀಸ್ಗಢ, ಉತ್ತರಾಖಂಡ್ ಇವತ್ತು ನಾವು ನೋಡ್ತಾ ಇರೋದು. ಮುಂಚೆ ಉತ್ತರಾಖಂಡ್ ಏನು ಸ್ಟೇಟ್ ಅಂತ ಕರಿತಾ ಇದ್ರು, ಉತ್ತರಾಖಂಡ್ದು ಪ್ರೀವಿಯಸ್ ನೇಮ್ ಏನು? ಉತ್ತರಾಂಚಲ್. ವೆರಿ ಗುಡ್, ಉತ್ತರಾಂಚಲ್ ಅಂತ ಕರಿತಿದ್ರು. ಅದಾದ್ಮೇಲೆ 2006 ಉತ್ತರಾಖಂಡ್ಗೆ ಇದಾಗತ್ತೆ. ಈಗ ಉತ್ತರಾಖಂಡ್ ಬಗ್ಗೆ ಒಂಚೂರು ಮಾತು. ಫಸ್ಟ್ ವಿಲ್ ಸಾಲ್ವ್ ದಿಸ್ ಅಂಡ್ ಆದ್ಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೆಂಗ್ ಸಾಲ್ವ್ ಮಾಡ್ತೀರಾ? 2000, ಓಕೆ, ಇಯರ್ 2000 ಏನಾಯ್ತು ಅಂದರೆ 15 ಡೇಸ್ ಒಳಗಡೆ ಸ್ಟೇಟ್ಸ್ನೆಲ್ಲ ಡಿವೈಡ್ ಮಾಡ್ತಾರೆ. ಅದು ಎಲ್ಲ ಸ್ಟೇಟ್ಸ್ ಅಲ್ಲ, 3 ಸ್ಟೇಟ್ಸ್ನ ಜಾಯ್ನ್ ಆಗಿರೋ, ಬೇರೆ ಸ್ಟೇಟ್ಸ್ಗೆ ಜಾಯ್ನ್ ಆಗಿರೋದನ್ನ ಡಿವಿಷನ್ ಮಾಡಿಬಿಟ್ಟು ಸಪ್ರೇಟ್ ಸ್ಟೇಟ್ ಮಾಡ್ತಾರೆ. ಓಕೆ, ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಇದು ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ 15 ಡೇಸ್. ನೋಟ್ ಡೌನ್ ದ ಇದು November 1st, November 9, November 15. ಓಕೆ, November 1st ಯಾವುದು ಸ್ಟಾರ್ಟ್? ಎಲ್ಲ ಗೊತ್ತು. ಛತ್ತೀಸ್ಗಢ, ನೆಕ್ಸ್ಟ್ ಉತ್ತರಾಖಂಡ್. ಓಕೆ, ಜಾರ್ಖಂಡ್ ಯಾಕೆ ಲಾಸ್ಟಲ್ಲಿ ಇಟ್ರು ಅಂದ್ರೆ 15th ಯಾಕೆ ಜಾರ್ಖಂಡ್ ಬಂತು? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಬಿಹಾರಿಂದ ಸಪ್ರೇಟ್ ಮಾಡಿದ್ದ ಕರೆಕ್ಟೇ, ವೆರಿ ಗುಡ್. ಐ ಆಮ್ ಆಸ್ಕಿಂಗ್, ಬಿಹಾರಿಂದ ಸಪ್ರೇಟ್ ಆಗಿರೋದು. ನಾನು ಜಾರ್ಖಂಡ್ ಇವಾಗ November 1st ಸಪ್ರೇಟ್ ಮಾಡ್ಬೋದಾಗಿತ್ತಲ್ಲ, ಲೈಕ್ November 15th ಯಾಕೆ ಕಾಯ್ಕೊಂಡಿದ್ರು? ಬಿರ್ಸಾ ಮುಂಡಾ ಕೇಳಿದ್ದೀರಾ? ಬಿರ್ಸಾ ಮುಂಡಾ ಇವರು ಟ್ರೈಬಲ್ ಫ್ರೀಡಮ್ ಫೈಟರ್. ಬರ್ತ್ ಆನಿವರ್ಸರಿ November 15th. ಅವ್ರ ರಿಲೇಟೆಡ್ ಆಗಿ ಅವ್ರದ್ದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು, ಅವ್ರದ್ದು ಸೆಲೆಬ್ರೇಷನ್ ನಮಗೆ ಹಿಸ್ಟಾರಿಕಲಿ ನಮ್ಗೆ ಅದು ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ಜಾರ್ಖಂಡ್ ಅನ್ನೋದು ಈ ಡೇಟ್ವರೆಗೂ ವೆಯ್ಟ್ ಮಾಡ್ತಾರೆ.
ಅವರು ಈ ಡೇಟ್ ನವೆಂಬರ್ 14 ಹಾಕ್ಬೋದಾಗಿತ್ತಲ್ಲ, ಪ್ರಾಬ್ಲಮ್ ಏನಿರಲಿಲ್ಲ. ನವೆಂಬರ್ 14 ಮಾಡ್ಬೋದಾಗಿತ್ತು. 15 ಯಾಕೆ ವೇಟ್ ಮಾಡಿದ್ರು ಅಂದರೆ ಬಿರ್ಸಾ ಮುಂಡಾ ಅವ್ರ ಟ್ರೈಬಲ್ ಫ್ರೀಡಮ್ ಫೈಟರ್ ಅವ್ರದ್ದು ಬರ್ತ್ ಆ್ಯನಿವರ್ಸರಿ. ಅವರು ಸ್ಪೆಷಲ್ ಆಗಿ ಫ್ರೀಡಮ್ ಫೈಟರ್ ಬ್ರಿಟಿಷ್ ಟೈಮಲ್ಲಿ ತುಂಬ ಹೋರಾಡಿರ್ತಾರೆ. ಓಕೆ, ಸೊ ಅವ್ರದ್ದು ನೆನಪಿಟ್ಕೊಳ್ಳೋದಕ್ಕೋಸ್ಕರ, ಅವ್ರದ್ದು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಜಾರ್ಖಂಡ್ ನವೆಂಬರ್ 15 ಬಿಹಾರಿಂದ ತೆಗಿತೀವಿ. ಅರ್ಥ ಆಗ್ತಾ ಇದೆಯಾ? ಇದು ಜಾರ್ಖಂಡ್. ಆ್ಯಂಡ್ ಉತ್ತರಾಖಂಡ್ ಫಸ್ಟು ಯಾವುದಕ್ಕೆ ಜಾಯ್ನ್ ಆಗಿತ್ತು? ಉತ್ತರ ಪ್ರದೇಶ್ಗೆ ಜಾಯ್ನ್ ಆಗಿತ್ತು. ಉತ್ತರ ಪ್ರದೇಶದಿಂದ ತೆಗಿತಾರೆ. ಛತ್ತೀಸ್ಗಢ ಮಧ್ಯಪ್ರದೇಶಿಂದ ಛತ್ತೀಸ್ಗಢ ಅನ್ನೋದು ಆಚೆ ಬರುತ್ತೆ. ಓಕೆ, ಇದೆಲ್ಲನೂ ನೋಟು ನಿಮಗೆ ಕನ್ಫ್ಯೂಷನ್ ಆಗೋದಕ್ಕೇನೆ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ. ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಎಲ್ಲನೂ ನವೆಂಬರಲ್ಲೇ ಬರುತ್ತೆ. ಕನ್ಫ್ಯೂಷನ್ ಆಗ್ಬೋದು ಕೆಲವ್ರಿಗೆ, ಜಾರ್ಖಂಡ್ ಯಾವಾಗ ಬರುತ್ತೆ, ಛತ್ತೀಸ್ಗಢ ಇಲ್ಲ. ಜಾರ್ಖಂಡ್ ಗೊತ್ತಿದ್ರು ಅಂದರೆ ಬಿರ್ಸಾ ಮುಂಡಾ ಅವರು ಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ಜಾರ್ಖಂಡ್ ಗೊತ್ತಿದ್ರು. ಇದರಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮಧ್ಯದಲ್ಲಿ ಯಾರು ಬರ್ತಾರೆ ಅಂದರೆ ಉತ್ತರಾಖಂಡದ್ದು ಬರುತ್ತೆ. ಓಕೆ, ಜಸ್ಟ್ ರಿಮೆಂಬರ್ ದ ನೇಮ್. ಉತ್ತರಾಖಂಡದು ಮುಂಚೆ ನೇಮ್ ಏನಿತ್ತು? ಉತ್ತರಾಂಚಲ್ ಇತ್ತು. ಉತ್ತರಾಂಚಲಿಂದ ಉತ್ತರಾಖಂಡ್ಗೆ ಶಿಫ್ಟ್ ಆಗುತ್ತೆ ನೇಮು. ಸೊ ಅದು ಯಾವ ಇದರಲ್ಲಿ ಬರುತ್ತೆ ಅಂದರೆ ಮಿಡಲ್ ಆಫ್ ನವೆಂಬರಲ್ಲಿ ಅಂದರೆ ನವೆಂಬರ್ 1 ನವೆಂಬರ್ 15 ಮಿಡಲಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಫಾರ್ ದ ಫಸ್ಟ್ ಸ್ಟೇಟ್ ಇನ್ ಕಂಟ್ರಿ ಟು ಅಡಾಪ್ಟ್ ಯೂನಿವರ್ಸಲ್ ಸಿವಿಲ್ ಕೋಡ್. ಯೂನಿವರ್ಸಲ್ ಸಿವಿಲ್ ಕೋಡ್ ಇಂಡಿಯಾದಲ್ಲಿ ಯಾವ ಫಸ್ಟ್ ಸ್ಟೇಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಅಂದರೆ ಉತ್ತರಾಖಂಡ್. ದಿಸ್ ಇಸ್ ಕರೆಂಟ್ ಅಫೇರ್ಸ್. ಲಾಸ್ಟ್ ಇಯರಲ್ಲಿ ಪಾಸ್ ಮಾಡಿದ್ರು. ಲಾಸ್ಟ್ ಇಯರ್ ಜಾನ್ವರಿ 2025 ಪಾಸ್ ಮಾಡಿದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು. ಈಗ ಅದು ಜಾರಿಗೆ ಬಂದಿದೆ ಅವ್ರ ಸ್ಟೇಟಲ್ಲಿ. ಯಾವ ಸ್ಟೇಟ್ ಇಲ್ಲಿವರೆಗೂ ಮಾಡಿಲ್ಲ. 3 ಇದೆ. ಸಾರಿ, ಬಟ್ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಉತ್ತರಾಖಂಡ್ ಅನ್ನೋದು ನೆನ್ಪಿಟ್ಕೊಳ್ಳಿ. UCC ಆರ್ಟಿಕಲ್ 44. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನೀವು ಬರೀ UCC ಆರ್ಟಿಕಲ್ 44 ಉತ್ತರಾಖಂಡ್ ಅಡಾಪ್ಟ್ ಮಾಡ್ಕೊಂಡಿದ್ದಲ್ಲ. ಆ ಉತ್ತರಾಖಂಡಲ್ಲಿ UCC ಹೆಂಗ್ ನಡೀತಿದೆ ಅಂತ ನೋಡ್ಕೋಬೇಕು. ಅರ್ಥ ಆಯ್ತಾ? ಅವ್ರದ್ದು ಇನ್ನೊಂದಿದೆ ಅಂದರೆ ಲೈಕ್ ಅವ್ರ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೆಂಗ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ರೆಫರ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ದಿಸ್ ಒನ್. ಆ್ಯಂಡ್ ಆಲ್ಸೋ ಈಗ ನವೆಂಬರ್ 1 ಅನ್ನೋದು ಹೇಳ್ತೀವಿ ಅಲ್ವಾ? ಸೊ ಎಷ್ಟೊಂದು ಸ್ಟೇಟಲ್ಲಿ ನವೆಂಬರ್ 1 ಅವರ ಸ್ಟೇಟ್ಹುಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮಲ್ಲೂ ಅಷ್ಟೇ ಅಲ್ವಾ? ನವೆಂಬರ್ 1 ಸೊ ಕನ್ನಡ ರಾಜ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೌತಲ್ಲಿ ಕೇರಳ, ತಮಿಳ್ನಾಡು, ಮಧ್ಯಪ್ರದೇಶ ಆಲ್ಸೋ ಕರ್ನಾಟಕ ನವೆಂಬರ್ 1 ಅನ್ನೋದು ಯಾಕೆ ಅಂದರೆ ಅವಾಗ ನಮ್ಮದು ಸ್ಟೇಟ್ಹುಡ್ ಬಂದಿದ್ದು ನವೆಂಬರ್ 1 1953 ಬಂದಿದ್ದು. ಸೊ ದಟ್ ಈಸ್ ವೈ ನವೆಂಬರ್ 1 ಬಂದಿತ್ತು. ಸೊ ಅದಕ್ಕಿಂತ ಮುಂಚೆ ಅಕ್ಟೋಬರ್ 1 ಬಂದಿತ್ತು. ಅಕ್ಟೋಬರ್ 1 1953 ಆಂಧ್ರ ಪ್ರದೇಶನ ಕಾರ್ವ್ ಔಟ್ ಮಾಡ್ತಾರೆ ಮಡ್ರಾಸಿಂದ. ಅವ್ರು ಅವಾಗೇ ಸೆಲೆಬ್ರೇಷನ್ ತಗೊಂಡಿದ್ರು. ಬಟ್ ಆಫ್ಟರ್ ದ್ಯಾಟ್ ಈಗ ನೋಡ್ಕೊಳ್ಳೋದಾದ್ರೆ ಬೇಸಿಕಲಿ ಸಮ್ ಸ್ಟೇಟ್ಸ್ ವಿಲ್ ಸೆಲೆಬ್ರೇಟ್ ನವೆಂಬರ್ 1 ಅಂತ ಸ್ಟೇಟ್ಹುಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಇನ್ನೊಂದು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತ ನಾವೇನು ಓದ್ತೀವಿ ಅಲ್ವಾ? ಲಾಸ್ಟ್ ಇಯರ್ಗೆ 70th ಆ್ಯನಿವರ್ಸರಿ ಆಯಿತು. ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಬಂದ್ಬಿಟ್ಟು ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಅಲಾಂಗ್ ವಿತ್ ದಿಸ್ ಆರ್ಟಿಕಲ್ 120 ಎಲ್ಲಿ ಬರೀಲಿ? ಓಕೆ, ಆರ್ಟಿಕಲ್ 125. ಯಾಕೆ ಇದನ್ನ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಆರ್ಟಿಕಲ್ 125 ದಿಸ್ ಆರ್ಟಿಕಲ್ 125 ಅನ್ನೋದು 6th ಶೆಡ್ಯೂಲ್ ನಾವು ನೋಡ್ತೀವಿ ಅಲ್ವಾ? ಅದನ್ನ ರೀಪ್ಲೇಸ್ ಮಾಡೋಕ್ಕೆ ನೋಡ್ತಾ ಇದೆ ಆರ್ಟಿಕಲ್ 125 ಬಿಲ್ ಅನ್ನೋದು. ಅರ್ಥ ಆಗ್ತಾ ಇದೆಯಾ? ಇವಾಗ ನಾವು 6th ಶೆಡ್ಯೂಲಲ್ಲೆಲ್ಲ ಏನಿರುತ್ತೆ, ಇವಾಗ ಕೌನ್ಸಿಲ್ ಅನ್ನೋದೇ ಡೆಸಿಷನ್ ತಗೊಳುತ್ತೆ ಆ ಏರಿಯಾಸ್ಗೆ ಎಷ್ಟು ಫಂಡಿಂಗ್ ಬೇಕು ಆ ಥರದ್ದೆಲ್ಲ ಅಂತ. ಈ ಆರ್ಟಿಕಲ್ 125 ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಎಲ್ಲ ನೋಡ್ಕೋಬೇಕು. ಎಲೆಕ್ಷನ್ಸ್ ಅವರೇ ನಡೆಸಬೇಕು. ಈಗ ಯೂಶಲ್ ಆಗಿ 6th ಶೆಡ್ಯೂಲಲ್ಲಿ ಕೌನ್ಸಿಲ್ ಅನ್ನೋದು ಆ ಡಿಸ್ಟ್ರಿಕ್ಟ್ಗೆ ವೋಟಿಂಗ್ ಎಲೆಕ್ಷನ್ಸ್ ಎಲ್ಲ ನಡೆಸುತ್ತೆ. ಬಟ್ ಈ ಆರ್ಟಿಕಲ್ ಈ 125 ಬಿಲ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ ದಿಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಆ ಡಿಸ್ಟ್ರಿಕ್ಟ್ಗೆ ಎಲೆಕ್ಷನ್ ನಡೆಸಬೇಕು, ಆಟೋನಮಸ್ ಆಗಿ ಇರೋದು ಬೇಡ, ಇದು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 125 ಹೇಳ್ತಾ ಇದೆ. ಸ್ಟಡಿ ಅಬೌಟ್ ದಿಸ್ ಆರ್ಟಿಕಲ್ 125. ಇದಿನ್ನೂ ಬಿಲ್ಲಲ್ಲೇ ಇದೆ, ಆ್ಯಕ್ಟಿಗೆ ಇನ್ನೂ ಬಂದಿಲ್ಲ. ಓಕೆ, ಸ್ಟಡಿ ಅಬೌಟ್ ದಿಸ್. ಇದು ಕರೆಂಟ್ ಅಫೇರ್ಸಲ್ಲಿ ಬಂದಿದೆ. ಆಯಿತಾ? ಸೊ ಇದಾದಮೇಲೆ
ಸೊ ದಟ್ ವಾಸ್ ಆಲ್ ಅಬೌಟ್ ದಿಸ್ ಒನ್. ಆಮೇಲೆ ಇದೇ ಥರ ಸ್ಟೇಟ್ಸಲ್ಲಿ ಬೇರೆ ಬೇರೆ ನಿಯರ್ ಡೇಟಲ್ಲಿ ಯಾವ್ದ್ಯಾವ್ದು ಕ್ರಿಯೇಟ್ ಆಗಿದೆ ಅದನ್ನು ಓದ್ಕೊಳ್ಳಿ. ನಿಯರ್ ಡೇಟಲ್ಲೇ ನಿಮಗೆ ಕೊಡ್ತಾರೆ ಕ್ವೆಶನ್ಸ್. ಇವಾಗ ಇದ್ದಿತ್ತೆಲ್ಲ ನಿಯರ್ ಡೇಟಲ್ಲೇ November 1, November 9, November 15 ಅಂತ. ಸೊ ಕೆಲವೊಂದು ಸ್ಟೇಟ್ಸ್ ಇದೇ ಥರ ಕೊಡ್ತಾರೆ. ಇದು 25th, 26, 27, 28 ಸ್ಟೇಟ್ಸ್. ಇದು ಅರ್ಥ ಆಗ್ತಾ ಇದೆಯಾ? ಇದು 26th, 27, 28 ಸ್ಟೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ ಇದು? ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಸ್ಟೇಟ್ ಆಫ್ ಮೈಸೂರು ವಾಸ್ ರೀನೇಮ್ಡ್ ಆಸ್ ಕರ್ನಾಟಕ ಯಾವ ಇಯರ್ ಅಲ್ಲಿ? 19? ವೆರಿ ಗುಡ್. 1973 November 1st. November 1st, 1973 ಕರ್ನಾಟಕಗೆ ಚೇಂಜ್ ಮಾಡ್ತಾರೆ. ಓಕೆ, ಕರ್ನಾಟಕಕ್ಕೆ ಚೇಂಜ್ ಮಾಡಿದ್ದು ಯಾರು ಮೆಂಬರ್ ಅಂತಲೂ ನೋಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಯಾರು ಕರ್ನಾಟಕಕ್ಕೆ ಚೇಂಜ್ ಮಾಡಿದ್ದು? ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ, ದೇವರಾಜ್ ಅವರು. ಎಸ್, ನಾನು ಈ PYQ ಸೀರೀಸಲ್ಲೇ PYQ ಸೆಷನ್ಸಲ್ಲೇ ನಾನು ಡಿಸ್ಕಸ್ ಮಾಡಿದ್ದೆ. ಕರ್ನಾಟಕ ಸ್ಟೇಟ್ನ, ಮೈಸೂರು ಸ್ಟೇಟ್ನ ಕರ್ನಾಟಕಕ್ಕೆ ಯಾರು ಚೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅದ್ರದ್ದು ಆಪ್ಷನ್ಸ್ ಕೂಡ ನನ್ನ ಪ್ರೀವಿಯಸ್ ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಕರ್ನಾಟಕದ ಬಗ್ಗೆ ಆಲ್ಸೋ ಕರ್ನಾಟಕದಲ್ಲೂ ಅಷ್ಟೇ ಯಾವುದು GI ಟ್ಯಾಗ್ ಏನಿದೆ, ಆ್ಯಂಡ್ ಸ್ಪೆಸಿಫಿಸಿಟಿ ಆಫ್ ಕರ್ನಾಟಕ, GDP ಎಷ್ಟು ಕೊಡ್ತಾ ಇದೆ, ಆ್ಯಂಡ್ ಏನು ಚೇಂಜಸ್ ಬರ್ತಾ ಇದೆ ಕರ್ನಾಟಕದಲ್ಲಿ, ಕರ್ನಾಟಕ ರಿಲೇಟೆಡ್ ಎವ್ರಿಥಿಂಗ್ ಓದ್ಕೋಬೇಕು. ಬಿಕಾಸ್ ನೀವು ಕೂಡ ಕರ್ನಾಟಕ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋದ್ರಿಂದ ಮೋರ್ ಕ್ವಶನ್ಸ್ ನಿಮಗೆ ನ್ಯಾಷನಲ್ ಆಗಿ ಕೊಡ್ತಾರೆ. ಬಟ್ ನೀವು ಕರ್ನಾಟಕದ ಎಕ್ಸಾಮ್ ಬರೀತಾ ಇರೋದ್ರಿಂದ ಮೋರ್ ಇಂಪಾರ್ಟೆನ್ಸ್ ಕರ್ನಾಟಕದಿಂದನೇ ಕೊಡ್ತಾರೆ. ಕರ್ನಾಟಕದ್ದು ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸ್ ಮೇಲೆ ಹೋಲ್ಡ್ ಇರಬೇಕು ನಿಮಗೆ. ಅಂದರೆ ಫುಲ್ಲು ನಿದ್ದೆಯಿಂದ ಎಬ್ಬರಿಸಿದ್ರು ಹೇಳೋ ಥರ ಇರಬೇಕು, ಹಂಗೆ ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಅಂಡರ್ ದ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ 1956, ಕನ್ನಡ ಸ್ಪೀಕಿಂಗ್ ಏರಿಯಾ ಆಫ್ ಬಾಂಬೆ, ಮಡ್ರಾಸ್, ಹೈದರಾಬಾದ್ ಪ್ರಾವಿನ್ಸಸ್ ವೇರ್ ಇಂಟಿಗ್ರೇಟೆಡ್ ಟು ಫಾರ್ಮ್. ಈಗ ಹೇಳಿ, ಕರ್ನಾಟಕ ಸ್ಟೇಟ್, ಮೈಸೂರು ಸ್ಟೇಟ್, ವಿಜಯನಗರ, ದಕ್ಷಿಣ ಪಥ ಸ್ಟೇಟ್. ಮೈಸೂರು ಸ್ಟೇಟ್. ಓಕೆ, ಇದ್ರ ಬಗ್ಗೆ ಗೊತ್ತಾ? 31st ಡಿಸ್ಟ್ರಿಕ್ಟ್ ಗೊತ್ತಿಲ್ಲ? 31st ಡಿಸ್ಟ್ರಿಕ್ಟ್ ಆಗಿದೆ ವಿಜಯನಗರ. ಓಕೆ, ನೋಡ್ತಿರಲ್ಲ ಹಂಪಿ ಎಲ್ಲಾನು ಇದಾವೆ. ದಿಸ್ ಏರಿಯಾ ಈಸ್ ಆ್ಯಕ್ಚುಲಿ 31st ಡಿಸ್ಟ್ರಿಕ್ಟ್ ಆಗಿ ಆಗಿದೆ. ಓಕೆ, ಸಿ ಅದನ್ನೇ ಅವ್ರಿಗೆ ನಿಮಗೆ ಎಲ್ಲ ಕನ್ಫ್ಯೂಷನ್ ಆಗೋಕ್ಕೆ ಕೊಟ್ಟಿರ್ತಾರೆ ಆಪ್ಷನ್ಸು. ಕರ್ನಾಟಕ ಸ್ಟೇಟ್, ಮೈಸೂರು, ಅದೇ ಅದಕ್ಕೆ ಕನ್ಫ್ಯೂಷನ್ ಆಗೋದಕ್ಕೇ ನಿಮಗೆ ಕೊಟ್ಟಿರೋದು ಸ್ಟೇಟ್ ಅಂತ. ಓಕೆ, ಬಟ್ ಅದು ಸ್ಟೇಟ್ ಅಲ್ಲ, ಡಿಸ್ಟ್ರಿಕ್ಟ್ ಆಗಿರೋದು. ಬಟ್ ನಿಮಗೆ ಅದು ದಕ್ಷಿಣ ಪಥ ಸ್ಟೇಟ್, ದಕ್ಷಿಣ ಪಥನೂ ಸ್ಟೇಟ್ ಅಲ್ಲ, ಅದು ಸ್ಟೇಟ್ ಆಗಿ ನಿಮಗೆ ಕೊಟ್ಟಿರ್ತಾರೆ. ಅದು ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೇನೆ, ಅದನ್ನು ನೀವು ಅದಕ್ಕೆ ಗಮನ ಕೊಡಬಾರ್ದು ಅಂಥವಕ್ಕೆಲ್ಲ. ಅದೆಲ್ಲ ಟ್ರ್ಯಾಪ್ ವರ್ಡ್ಸ್. ಓಕೆ, ಸೊ ಈ ಸ್ಟೇಟ್ಸ್ ಎಲ್ಲ ಬಿಟ್ಟರೆ ಕರ್ನಾಟಕ, ಮೈಸೂರು, ವಿಜಯನಗರದ್ದು ಸ್ಪೆಷಾಲಿಟಿ ಈಸ್ 31st ಡಿಸ್ಟ್ರಿಕ್ಟ್. ದಕ್ಷಿಣ ಪಥ ಈಸ್ ಓಲ್ಡ್, ಅಂದರೆ ನಮಗಿನ್ನ ಸ್ವಾತಂತ್ರ್ಯನೇ ಬಂದಿಲ್ಲ ಆವಾಗಿಂದನೂ ದಕ್ಷಿಣ ಪಥ ಅಂತ ಕರಿತಾ ಇದ್ರು. ಯಾವ್ಯಾವುದಕ್ಕೆ ಅಂತ ಹೇಳಿದ್ರೆ ತಮಿಳ್ನಾಡು, ಕೇರಳ, ಕರ್ನಾಟಕ, ಇದೆಲ್ಲ ದಕ್ಷಿಣ ಪಥ ಸ್ಟೇಟ್ಸ್ ಅಂತ ಕರಿತಾ ಇದ್ರು. ಅಂದರೆ ರಾಜ್ಯಗಳು, ದಕ್ಷಿಣ ಪಥ ರಾಜ್ಯ ಅಂತ. ಯಾಕಂದರೆ ನಾವು ಡೆಕ್ಕನಲ್ಲಿ ಇದ್ದೀವಲ್ಲ, ಕೆಳಗಡೆ ಸೌತಲ್ಲಿ ಇದ್ದೀವಲ್ವ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಟ್ರ್ಯಾಪ್ ಆಗೋದು ಹೆಂಗೆ ನಾವು ಟ್ರ್ಯಾಪ್ ಆಗ್ತೀವಿ ಅಂದರೆ, ಕನ್ನಡ ಸ್ಪೀಕಿಂಗ್ ಅಲ್ವಾ, ಕನ್ನಡ ಸ್ಪೀಕಿಂಗ್ ಅಂತ ಹೇಳಿದ ತಕ್ಷಣ ನಮಗೆ ಕರ್ನಾಟಕ ಅನ್ನೋದು ಬಂದ್ಬಿಡುತ್ತೆ. ಸೊ ಫಸ್ಟ್ ಆಪ್ಷನ್ನ ನಾವು ಟಿಕ್ ಮಾಡ್ಬಿಡ್ತೀವಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಮೈಸೂರಿಂದ ಆದಮೇಲೆ ಕರ್ನಾಟಕಗೆ ಅದು ಚೇಂಜ್ ಆಗುತ್ತೆ, ಆಯ್ತಾ? ಸೊ ಇಲ್ಲಿ ಬಾಂಬೆ, ಮಡ್ರಾಸ್, ಹೈದರಾಬಾದ್ ಅನ್ನೋದಿದೆ ಅಲ್ವಾ, ಬಾಂಬೆಯಿಂದ ಯಾವ್ದಾವ್ದು ಬರುತ್ತೆ? ಎಸ್, ಬಾಂಬೆ, ಮಡ್ರಾಸ್, ಹೈದರಾಬಾದ್. ಓಕೆ, ಹೈದರಾಬಾದಿಂದ ಗುಲ್ಬರ್ಗ, ರಾಯಚೂರ್, ಬೀದರ್, ಯಾದಗಿರಿ, ಬೀದರ್ ಬರುತ್ತೆ, ಯಾದಗಿರಿನೂ ಬರುತ್ತೆ. ಓಕೆ, ಮಡ್ರಾಸಲ್ಲಿ ಬೆಳಗಾವಿ, ಬಳ್ಳಾರಿ. ಎಸ್, ಓಕೆ. ಇಲ್ಲಿ ಬಾಂಬೆದಲ್ಲಿ ಬೆಳಗಾವಿ, ಧಾರವಾಡ, ಬಿಜಾಪುರ್, ಆಯ್ತಾ? ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಮಡ್ರಾಸಲ್ಲಿ ನಿಮಗೆ ಇದು ಕೊಟ್ಬಿಡ್ತಾರೆ ಬೆಳಗಾವಿ ಅಂತ ಹೇಳ್ಬಿಟ್ಟು, ಅಲ್ಲ, ಬಳ್ಳಾರಿ ಬರುತ್ತೆ ಇಲ್ಲಿ, ಆಯ್ತಾ? ನಾನೆಲ್ಲ ಒಂದ್ಸಲ ಬರ್ದ್ಬಿಡ್ತೀನಿ. ಬಳ್ಳಾರಿ,
ಹಾಂ ಓಕೆ ಸೌತ್ ಬರುತ್ತೆ. ಇಲ್ಲಿ ಗುಲ್ಬರ್ಗ, ಬೀದರ್ ಆ್ಯಂಡ್ ಯಾವುದು ಗುಲ್ಬರ್ಗ, ಬೀದರ್, ರಾಯಚೂರು. ಓಕೆ, ಇಲ್ಲಿ ಬೆಳಗಾವಿ, ಧಾರವಾಡ, ಬಿಜಾಪುರ. ಆಯ್ತಾ, ಹಿಂಗೆ ನೋಡ್ಕೋಬೇಕು. ಓಕೆ, ಸಿ ಇವಾಗ ಕ್ವಶನ್ ನೋಡ್ಬಿಟ್ಟು ಇದು ಗೊತ್ತು ಮೈಸೂರು ಸ್ಟೇಟ್ ಅಂತ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡ್ತೀವಿ. ನೋ, ಇದು ಈ ವರ್ಡ್ಸಲ್ಲೂ ಅದಕ್ಕೆ ಹೇಳ್ತಾ ಇದ್ದೀನಿ, ಎವ್ರಿ ವರ್ಡಿಂದ ಕ್ವಶನ್ನ ಓದ್ಕೊಳ್ಳಿ. ಎವ್ರಿ ವರ್ಡಲ್ಲಿ ಏನೋ ಒಂದು ಸಿಗುತ್ತೆ ನಿಮಗೆ. ಆಯಿತಾ, ಯೂಶಲಾಗಿ ಏನು ಮಾಡ್ತಾರೆ ಹೊಸ ಆಸ್ಪಿರೆಂಟ್ಸು ಇದನ್ನು ನೋಡ್ಬಿಟ್ಟು ಮಡ್ರಾಸ್, ಬಾಂಬೆ, ಹೈದ್ರಾಬಾದ್, ಓಕೆ ಇವೆಲ್ಲ ಸೇರಿ ಮೈಸೂರು ಸ್ಟೇಟ್ ಅಂತ. ಅದರಲ್ಲೂ ಬಾಂಬೆಯಲ್ಲೂ ಇಷ್ಟು ಏರಿಯಾಸ್ ಇದ್ದಾವೆ, ಇಷ್ಟನ್ನು ಜಾಯಿನ್ ಮಾಡಿಕೊಂಡು ನಾವು ಮೈಸೂರು ಸ್ಟೇಟಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ರೀಡ್ ಎವ್ರಿ ಪಾಯಿಂಟ್ ಇನ್ ದ ಕ್ವೆಶನ್, ಎವ್ರಿ ವರ್ಡ್ ಇನ್ ದ ಕ್ವೆಶನ್, ಯಾವುದನ್ನು ಬಿಡೋಕೆ ಹೋಗ್ಬಿಡಿ. ಏನೋ ಒಂದು ಸಿಗುತ್ತೆ, ಯಾವುದೋ ಒಂದು ನೋಡ್ಕೊತೀರಾ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್. ಅರ್ಥ ಆಯ್ತಾ? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇದರಲ್ಲಿ ಯಾವುದಾದ್ರೂ ಬೇರೆ ಫರ್ದರ್ ಓದ್ಕೊಳ್ಳೋದಿದೆಯಾ? ನೋ, ಐ ಡೋಂಟ್ ಥಿಂಕ್ ಸೊ. ಇದು ಇಲ್ಲಿ ವಿಜಯನಗರದಲ್ಲಿ ಹಂಪಿ ಬರುತ್ತಲ್ಲ, ಅದು ಯುನೆಸ್ಕೋದಲ್ಲಿ ರಿಜಿಸ್ಟರ್ ಆಗಿದೆ. ಓಕೆ, ಯುನೆಸ್ಕೋದಲ್ಲಿ ಯಾವುದ್ಯಾವುದು ಪ್ಲೇಸಸ್ ಬರುತ್ತೆ ಯುನೆಸ್ಕೋದಲ್ಲಿ ಅದನ್ನು ನೋಡ್ಕೋಬೇಕು. ಓಕೆ, ಯುನೆಸ್ಕೋದಲ್ಲಿ ಹಂಪಿ ಬಂದಿದೆ. ಓಕೆ, ಆ ಚಾರಿಯೇಟ್ ಅನ್ನೋದು ನಾವು ನೋಡ್ತೀವಲ್ಲ, ಹಂಪಿದು ಚಾರಿಯೇಟ್ ಅನ್ನೋದು, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇದ್ರ ರಿಲೇಟೆಡೇ ನಿಮಗೆ ಕೊಡ್ತಾರೆ, ಯಾವ ಎಂಪೈರ್ ರೂಲ್ ಮಾಡ್ತಾಯಿತ್ತು, ಈ ಆರ್ಕಿಟೆಕ್ಚರ್ ಎಲ್ಲ ಕಟ್ಟಿಸ್ಬೇಕಾದ್ರೆ ಯಾವ ಯಾರು ರೂಲ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಇಯರ್ ಕೂಡ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ದಿಸ್ ಕ್ವೆಶನ್. ಆ್ಯಂಡ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ ಯುವರ್ ಲಾಸ್ಟ್ ಕ್ವೆಶನ್. ವಾಟ್ ಈಸ್ ಲಾಸ್ಟ್ ಕ್ವೆಶನ್? ಡಿಸೆಂಬರ್ 1948 ಕಾಂಗ್ರೆಸ್ ಅಪಾಯಿಂಟ್ ಮಾಡ್ತಾರೆ ಯಾವ ಕಮಿಟಿ? JVP ಕಮಿಟಿನ ಅಂತ, ಟು ಎಕ್ಸಾಮೈನ್ ದ ಇಶ್ಯೂ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್. ಈ ಅಲ್ಲಿ JVP ಕಮಿಟಿನಲ್ಲಿ ಯಾರು ಮೆಂಬರ್ ಅಲ್ಲ ಅಂತ ಕೊಟ್ಟಿರೋದು. ಓಕೆ, ಸಿ JVP ಲಾಜಿಕ್ ಪ್ರಕಾರ ಹೋದ್ರು ಸೈಡಲ್ಲಿ JVP ಅಂತ ಬಿಟ್ಟಿದ್ರೆ ಒಂದೇ ಒಂದು ಆಪ್ಷನ್ನ ಎಕ್ಸ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಾವು ಇದನ್ನು, ದಿಸ್ ಈಸ್ ಈಸಿ ಕ್ವೆಶನ್, ಸಮ್ ಕ್ವೆಶನ್ಸ್ ಈಸಿಯಾಗಿ ಕೊಟ್ಬಿಡ್ತಾರೆ. ಸೊ ಅದರಲ್ಲಿ ನೀವೇನು ರಿಪೀಟೆಡ್ ಕ್ವೆಶನ್ ಥರನೇ ಇದೆ ನೋಡಿ. ನಮಗೆ JVP ಕಮಿಟಿ ಮತ್ತು ಧಾರ್ ಕಮಿಟಿ ನಾವು ಪ್ರೀವಿಯಸ್ ಕ್ವೆಶನ್ನಲ್ಲಿ ಸಾಲ್ವ್ ಮಾಡಿದ್ವಿ. ಸೊ ಈ ಥರ ಆಪ್ಷನ್ ಟ್ವಿಸ್ಟ್ ಮಾಡಿ ಕೊಡ್ಬೋದು. ಯಾರು ಆಪ್ಷನ್, ಯಾರು ಈ ಕಮಿಟಿಯಲ್ಲಿ ಮೆಂಬರ್ ಅಲ್ಲ, ಯಾರು ಈ ಕಮಿಟಿಗೆ ಮೆಂಬರು ಅಂತ ಹೇಳ್ಬಿಟ್ಟು. ಸೊ ಇದನ್ನು, ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಯೂನಿಯನ್ ಆ್ಯಂಡ್ ಟೆರಿಟರೀಸ್. ಸೊ ಕಮಿಂಗ್ ಬ್ಯಾಕ್ ಟು ಆರ್ ಅಕಾಡೆಮಿ, ನಮ್ಮ ಅಕಾಡೆಮಿನಲ್ಲಿ PC, PSI ಆ್ಯಂಡ್ ಮುಂತಾದ ಎಕ್ಸಾಮ್ಸಲ್ಲಿ ನಾವು ಮೆಂಟರ್ಶಿಪ್ಪು ಆ್ಯಂಡ್ ಬ್ಯಾಚಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ 1-on-1 ಮೆಂಟರ್ಶಿಪ್ ನಡೆಯುತ್ತೆ. ಆ್ಯಂಡ್ ಆಲ್ಸೋ ಫಿಸಿಕಲ್ ಟ್ರೈನಿಂಗ್ ಅನ್ನೋದು ನಾವು ಫ್ರೀಯಾಗಿ ಕೊಡ್ತೀವಿ. ಆ್ಯಂಡ್ ಎವ್ರಿ ಸಂಡೇಸ್ ಕೂಡ ಟೆಸ್ಟ್ ಕಂಡಕ್ಟ್ ಮಾಡಿ, ಅಲಾಂಗ್ ವಿತ್ ದಿಸ್ ಗುಡ್ ಮೆಂಟರ್ಸ್ ವಿಲ್ ಬಿ ವಿತ್ ಯುವರ್ ಸಪೋರ್ಟ್. ಸೊ ಫರ್ದರ್ ಮೋರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ದಿಸ್. ಅಡಿಷ್ನಲಿ ನಮ್ಮದು ಒಂದು ಆ್ಯಪ್, ಗುರುಕುಲ ಆ್ಯಪ್ ಅನ್ನೋದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ದಸ್ ಫಾರ್ ಫರ್ದರ್ ಎನ್ಕ್ವೈರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ನೋಡ್ತೀವಿ. ಈ ಸೆಷನ್ನಲ್ಲಿ ನಾವು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಕಂಪ್ಲೀಟಾಗಿ ಬೇರೆ ಬೇರೆ ಎಕ್ಸಾಮ್ಸ್, ವೇರಿಯಸ್ ಎಕ್ಸಾಮ್ಸಿಂದ ನಾವು ಸಾಲ್ವ್ ಮಾಡ್ಕೊಂಡು ಬಂದಿದ್ವಿ. ಇದನ್ನು ರೆಫರ್ ಮಾಡಿಕೊಂಡು ನೀವು ಇನ್ ಡೆಪ್ತಾಗಿ ಇದೇ ಕ್ವೆಶನ್ಸ್ನ, ಇದೇ ಟಾಪಿಕ್ಸ್ನ ಫರ್ದರ್ ಮೋರ್ ಓದ್ಕೊಂಡು ರಿವಿಷನ್ ಮಾಡಿಕೊಂಡ್ರೆ you will be prepared for your exams. So hopefully this session was helpful for you. Thank you everyone.